ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆಗೆ, ಮುಂಜಾನೆ ವೇಳೆಯಿಂದ ಈಗಿನವರೆಗೂ ನಿಮ್ಮ ವಾಕ್ಯಗಳನ್ನು ಆಲೋಚನೆ ಮಾಡಬೇಕಾದ್ರೆ ನಮಗೆ ಒಂದು ಭಾಗ್ಯವನ್ನು, ಯಾವ ಯೋಗ್ಯತೆ ಇಲ್ಲದೇ ಇದ್ದರೂ ಆ ಒಂದು ಭಾಗ್ಯವನ್ನು, ಆ ಒಂದು ಕೃಪೆಯನ್ನು ನಮಗೆ ಕೊಟ್ಟಿರೋದಕ್ಕಾಗಿ ನಿಮಗೆ ಸ್ತೋತ್ರ ಅಪ್ಪ. ಮತ್ತೊಂದು ಆವರ್ತಿ ಈ ಒಂದು ಮಧ್ಯಾಹ್ನ ವೇಳೆಯಲ್ಲೂ ಮೊದಲನೇ ಅಂಶವನ್ನು ಆಲೋಚನೆ ಮಾಡಬೇಕಾದ್ರೆ ಹಾಗೂ ಮುಂದಿನ ತರಗತಿ ನಿಮ್ಮ ಮಗನ ಮುಖಾಂತರ ನಾವು ಕೇಳಬೇಕಾದ್ರೆ ಅರ್ಥ ಮಾಡಿಕೊಳ್ಳಿಕ್ಕೆ ನಮಗೆ ಬೇಕಾಗಿರುವಂತಹ ವಿವೇಕವನ್ನು, ಸಾತ್ವಿಕತೆಯನ್ನು ದಯಪಾಲಿಸಿ ಹೇಳ್ತಿರುವಂತಹ ನನಗೂ ಪರಿಶುದ್ಧಾತ್ಮರ ಸಹಾಯವನ್ನು ಕೊಟ್ಟು ನಡೆಸಿ. ನನ್ನ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತರ ನಾಮದಲ್ಲಿ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ, ಆಮೆನ್. ಪ್ರಿಯರಾದ ದೇವಜನರೇ, ಈ ಮಧ್ಯಾಹ್ನದ ವೇಳೆಯಲ್ಲಿ ಮೊದಲನೇ ಅಂಶವಾಗಿ ನಮಗೆ ಸಿದ್ಧ ಮಾಡಲ್ಪಟ್ಟಿರುವಂಥ ಅಂಶದ ಹೆಸರು ಸತ್ಯವೇದದಲ್ಲಿ ನರಬಲಿ ಇದೆಯಾ? ಮತ್ತೊಮ್ಮೆ ಹೇಳ್ತಿದ್ದೀನಿ ಪ್ರಿಯರೇ, ಸತ್ಯವೇದದಲ್ಲಿ ನರಬಲಿ ಇದೆಯಾ? ಈ ಅಂಶವನ್ನು ಡಿಪ್ಲೊಮಾ ಇನ್ ಬೈಬಲ್ ಥಿಯಾಲಜಿ 2ನೇ ವರ್ಷದಲ್ಲಿ ಇಡಲಿಕ್ಕೆ ಕಾರಣ ಏನು? ಈ ಅಂಶವನ್ನು ಸೆಕೆಂಡ್ ಇಯರಲ್ಲಿ ಇಡಲಿಕ್ಕೆ ಕಾರಣ ಏನು? ಪ್ರಿಯರ, ಈ ಪ್ರಪಂಚದಲ್ಲಿ ಇರುವಂತಹ 700 ಕೋಟಿ ಜನಸಂಖ್ಯೆಯಲ್ಲಿ ಬಹುತೇಕ ಜನ, ಅಂದರೆ 300 ಕೋಟಿಗೂ ಅಧಿಕ ಜನರು, 250 ಕೋಟಿಗೂ ಅಧಿಕ ಜನರು ಕ್ರೈಸ್ತರು ಅಂತ ಹೇಳಿ ಪ್ರಪಂಚಕ್ಕೆ ಗೊತ್ತಿದೆ. ಅವರು ತಮ್ಮ ಗ್ರಂಥವನ್ನಾಗಿ ಸ್ವೀಕರಿಸಿರುವಂತಹ ಗ್ರಂಥ ಸತ್ಯವೇದ ಅಂತಲೂ ಈ ಪ್ರಪಂಚಕ್ಕೆ ಗೊತ್ತಿದೆ. ಕ್ರೈಸ್ತರು ಅಲ್ಲದೇ ಇರುವಂತಹ ಜನರು ಸತ್ಯವೇದವನ್ನು ಅನುಸರಿಸುವಂತಹ ಜನರನ್ನು ಕಡಿಮೆ ಮಾಡೋದಕ್ಕೋಸ್ಕರ, ಸತ್ಯವೇದವನ್ನು ಪಾಲಿಸುವಂತಹ ಜನರ ಮನೋಭಾವವನ್ನು, ಅವರ ಭಾವನೆಗಳನ್ನು ಹಾಳು ಮಾಡುವುದಕ್ಕೋಸ್ಕರ, ಯೇಸುಕ್ರಿಸ್ತರನ್ನು ಅನುಸರಿಸುವಂತಹ ಜನರ ನಂಬಿಕೆಯನ್ನು ಹಾಳು ಮಾಡೋದಕ್ಕೋಸ್ಕರ ಒಂದಷ್ಟು ಪ್ರಶ್ನೆಗಳನ್ನು ಮಾಡ್ತಿರ್ತಾರೆ ಪ್ರಿಯರೇ ಪ್ರಪಂಚದಲ್ಲಿ. ಅಂದರೆ ಕ್ರೈಸ್ತರಲ್ಲದೇ ಇರುವಂತಹ ಜನರು ಏನು ಮಾಡ್ತಿರ್ತಾರೆ? ಕ್ರೈಸ್ತರಾಗಿರುವಂಥವರನ್ನು ಕ್ರೈಸ್ತವ್ಯದಿಂದ, ಸತ್ಯವೇದದಿಂದ ದೂರ ಮಾಡಲಿಕ್ಕೆ ಯೋಚನೆ ಮಾಡ್ತಿರ್ತಾರೆ. ಈ ಕ್ರೈಸ್ತರನ್ನು ದೂರ ಮಾಡಬೇಕಾದ್ರೆ ಸತ್ಯವೇದವನ್ನು ಅನುಸರಿಸುವಂತಹ ಜನರಲ್ಲಿ ಸತ್ಯವೇದದಲ್ಲಿ ತಪ್ಪಿದೆ ಅನ್ನುವಂತಹ ಭಾವನೆ ಮೂಡಿಸಿದ್ರೆ, ಆ ಸತ್ಯವೇದ ಪಾಪ ಸರಿಯಾಗಿ ಗೊತ್ತಿಲ್ಲದೆ ಇರುವಂತಹ ಜನರು ಏನು ಮಾಡ್ತಾರೆ? ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹೌದಲ್ವಾ, ಇವ್ರು ಹೇಳ್ತಿರುವಂತಹದ್ದು ಸರಿಯಾಗಿದೆಯಲ್ವಾ, ಸತ್ಯವೇದದಲ್ಲಿ ಈ ರೀತಿಯೂ ಇದೆಯಲ್ವಾ, ಹಾಗಾದರೆ ಸತ್ಯವೇದ ನಿಜವಾಗಲೂ ಸರಿನಾ ಅನ್ನುವಂತಹ ಸಂದೇಹಗಳು ಬರಲಿಕ್ಕೆ ಶುರು ಆಗುತ್ತೆ. ಯಾರಿಗೆ? ಆಗ್ತಾನೆ ದೇವರಲ್ಲಿ ಬಂದಿರ್ತಾರೆ, ಸಂಪೂರ್ಣವಾಗಿ ವಾಕ್ಯವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿರೋದಿಲ್ಲ. ಇಂಥವ್ರು ಏನು ಮಾಡ್ತಾರೆ? ಈ ಪ್ರಶ್ನೆಗಳು ಬಂದಾಗ, ಹೌದಲ್ವಾ, ಸತ್ಯವೇದದಲ್ಲೂ ಹಾಗಾದರೆ ಕ್ರೂರತ್ವ, ತಪ್ಪುಗಳಿದೆಯಲ್ವಾ ಅನ್ನುವಂಥ ಮನಸ್ಥಿತಿ ಅವರಲ್ಲಿ ಬರ್ಸೋಕ್ಕೋಸ್ಕರ ಕ್ರೈಸ್ತರಲ್ಲದೇ ಇರುವಂತಹ ಜನರು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಇದು ಮುಖ್ಯವಾಗಿರುವಂಥ ಒಂದು ಪ್ರಶ್ನೆ. ಏನು ಅಂಶದ ಹೆಸರು? ಸತ್ಯವೇದದಲ್ಲಿ ನರಬಲಿ ಇದೆಯಾ? ಈ ಜನರು ತೋರಿಸುವಂತಹ ಸಂದರ್ಭಗಳು ಯಾವುದು ಗೊತ್ತಾ ಪ್ರಿಯರೇ? ಅಬ್ರಹಾಮನಿಗೆ ತನ್ನ ಮಗನನ್ನು ಬಲಿ ಅರ್ಪಿಸಬೇಕು ಅಂತ ಹೇಳಿ ದೇವರು ಹೇಳಿದಂತಹ ಸಂದರ್ಭ ಒಂದನ್ನು ತೋರಿಸ್ತಾರೆ. ಇನ್ನೊಂದು, ಯೆಫ್ತಾಹನು, ನಮಗೆ ಗೊತ್ತು, ನ್ಯಾಯಾಧಿಪತಿಗಳ ಗ್ರಂಥದಲ್ಲಿ ಬರ್ತಾನೆ ವ್ಯಕ್ತಿ. ಯೆಫ್ತಾಹನು ತನ್ನ ಮಗಳನ್ನು ಬಲಿ ಕೊಡಲಿಕ್ಕೋಸ್ಕರ ಸಿದ್ಧ ಮಾಡಿದಂಥ ಈ ಒಂದು ಸಂಗತಿ, ಈ 2 ಸಂಗತಿಗಳನ್ನು ತೋರಿಸ್ತಾರೆ. ಒಂದು, ಅಬ್ರಹಾಮನು ತನ್ನ ಮಗನನ್ನು ಬಲಿ ಕೊಡಬೇಕು ಅಂತ ದೇವರು ಕೇಳಿದಂತಹ ಸಂಗತಿ. ಇನ್ನೊಂದು, ಯೆಫ್ತಾಹನು ನಾನು ಯುದ್ಧ ಮುಗಿಸ್ಕೊಂಡು ಹೋಗಬೇಕಾದ್ರೆ ನನ್ನ ಎದುರಿಗೆ ಏನು ಬರುತ್ತೋ ಅದನ್ನು ನಾನು ಬಲಿ ಕೊಡ್ತೀನಿ ಅಂತ ದೇವರ ಹತ್ರ ಹರಿಕೆ ಮಾಡ್ಕೊಂಡಿರುವಂತಹ ಒಂದು ಸಂಗತಿ. ಈ 2 ಸಂಗತಿಗಳನ್ನು ತೋರಿಸಿ, ನೋಡಿ ಸತ್ಯವೇದದಲ್ಲಿ ಬಲಿ ಇದೆ ಅಂದರೆ ಅಬ್ರಹಾಮನ ವಿಚಾರದಲ್ಲಿ ದೇವರೇ ಸ್ವತಃ ನಿನ್ನ ಮಗನನ್ನು ಬಲಿ ಕೊಡು ಅಂತ ದೇವರೇ ಕೇಳಿದ್ದಾರೆ. ಅಂದರೆ ದೇವರು ಬಲಿಯನ್ನು ಅಪೇಕ್ಷಿಸ್ತಿದ್ದಾರೆ. ಇದೆಂಥ ದೇವರು? ದೇವರು ಅಂದರೆ ಯಾರು? ಜೀವ ತುಂಬುವಂಥವರು. ದೇವರೇ ಬಲಿ ತಗೊಂಡ ಹಾಗಿದೆಯಲ್ಲ ಸತ್ಯವೇದದಲ್ಲಿ, ಅಂದರೆ ಬಲಿ ಕೇಳ್ತಾ ಇದ್ದಾರಲ್ವ ದೇವರು ಅಂತ 2 ಸಂದರ್ಭಗಳನ್ನು ಕೇಳಿ ಸತ್ಯವೇದದಲ್ಲಿರುವಂತಹ ದೇವರು ನರಬಲಿಯನ್ನು ಅಪೇಕ್ಷಿಸ್ತಾರೆ. ಸತ್ಯವೇದವನ್ನು ಪಾಲಿಸುವಂತಹ ಕ್ರೈಸ್ತರು ಬಲಿಗಳನ್ನು ಕೊಡ್ತಾರೆ. ಈ ರೀತಿ ತಪ್ಪಾದ ಅಭಿಪ್ರಾಯಗಳನ್ನು, ತಪ್ಪಾದ ರೂಮರ್ಗಳನ್ನು ಈ ಪ್ರಪಂಚದಲ್ಲಿ ಹರಡ್ತಿದ್ದಾರೆ ಪ್ರಿಯರೇ. ಈಗ ಒಮ್ಮೆ ಯೋಚನೆ ಮಾಡಿ ನೀವು, ಪ್ರಪಂಚದಲ್ಲಿ ಎಲ್ಲಾದ್ರೂ ಕ್ರೈಸ್ತರಾಗಿ ಇವರು ಒಂದು ನರಬಲಿಯನ್ನು, ಮಗುವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ಬಲಿ ಕೊಟ್ಟಿದ್ದಾರೆ ಕ್ರೈಸ್ತರು ಅಂತ ಯಾವುದಾದ್ರೂ ನ್ಯೂಸ್ ಕೇಳಿದ್ದೀರಾ ಪ್ರಿಯರೇ?
ಯಾವುದೂ ಸಹ ಇಲ್ಲ. ಇನ್ನು ಬಲಿ ಕೊಡ್ತಾ ಇರುವಂಥವ್ರು ಯಾರು? ನರಬಲಿ ಕೊಡ್ತಿದ್ದಾರೆ ಸಮಾಜದಲ್ಲಿ ಅಂತ ಕೇಳಿದ್ರೆ ಕೊಡ್ತಾ ಇದ್ದಾರೆ. ಮನುಷ್ಯನನ್ನ ಬಲಿ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದಾರೆ? ಕ್ರೈಸ್ತರ ಅಲ್ಲ. ರೀಸೆಂಟಾಗಿ ಬಹುತೇಕವಾಗಿ ಸದ್ದು ಮಾಡಿದಂತಹ ಸುದ್ದಿ ನಮಗೆಲ್ಲರಿಗೂ ಗೊತ್ತು. ಆಂಧ್ರ ಪ್ರದೇಶದಲ್ಲಿ ತನ್ನ ಮಗಳನ್ನು ತಾಯಿಯೇ ಕೊಂದಂತಹ ಸಂಗತಿ, ಹೌದಲ್ವಾ? ಮತ್ತೆ ಬರ್ತಾಳೆ ಅಂತ ಹೇಳಿ ರೀಸೆಂಟಾಗಿ ಆಗಿರುವಂತಹದ್ದು. ಬಹಳ ಒಂದೂವರೆ ತಿಂಗಳಾಗಿರ್ಬೋದು ಮೋಸ್ಟ್ಲಿ. ಸೊ ಆ ಒಂದು ಸಂದರ್ಭದಲ್ಲಿ ಕ್ರೈಸ್ತರ ಅವರು ತಾಯಿ ತನ್ನ ಮಗಳನ್ನು ಬಲಿ ಕೊಟ್ಟರು. ಕ್ರೈಸ್ತರಾಗಿದ್ದರು ಅವರು? ಇಲ್ಲ. ಅಂದರೆ ಬಲಿ ಕೊಟ್ಟವ್ರು ಯಾರು? ಕ್ರೈಸ್ತರ ಗ್ರಂಥ ಆಗಿರುವಂತಹ ಸತ್ಯವೇದದಲ್ಲಿ ಬಲಿ ಕೇಳಿದ್ದಾರೆ ದೇವರು ಅಂತ ಇತರರು ನಮ್ಮ ಗ್ರಂಥವನ್ನು ಕೈ ಮಾಡಿ ತೋರಿಸ್ತಿದಾರಲ್ವ. ಕೈ ಮಾಡಿ ತೋರಿಸ್ತಿರುವಂತಹ ವ್ಯಕ್ತಿಗಳೇ ಬಲಿ ಕೊಟ್ಟು, ಅಂದರೆ ಕೈ ಮಾಡಿ ತೋರಿಸ್ತಿರುವಂತಹ ಆ ಒಂದು ಧರ್ಮಕ್ಕೆ ಸಂಬಂಧಪಟ್ಟ, ನಾನು ಯಾವ ಧರ್ಮ ಅಂತ ಹೇಳೋದಿಲ್ಲ ಇಲ್ಲಿ, ಆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಜನರೇ ಬಲಿ ಕೊಟ್ಟು ಹೇಳುವಂತಹ ಮಾತು ಮಾತ್ರ ಏನು? ಕ್ರೈಸ್ತರು ಬಲಿ ಕೊಡ್ತಾರೆ. ಸತ್ಯವೇದದಲ್ಲಿ ದೇವರು ಬಲಿಯನ್ನು ಅಪೇಕ್ಷಿಸ್ತಿದ್ದಾರೆ. ಹಾಗೆ ಆಂಧ್ರದಲ್ಲಿ ಇನ್ನೊಂದು ಘಟನೆಯೂ ಸಹ ನಡೆಯುತ್ತೆ ಪ್ರಿಯರೇ. ಈ ಮನೆಯ ಮೇಲುಗಡೆ ಒಂದು ಚಿಕ್ಕ ಮಗುವನ್ನು, ಈ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳಿ ಕರಿತೀವಿ, ಚಂದ್ರಗ್ರಹಣ ಅಂತ ಹೇಳಿ, ಈ ಒಂದು ದಿನದ ಹಿಂದೆ ದಿನ ಮಾಡಿ ಮೇಲೆ ಚಿಕ್ಕ ಮಗುವನ್ನು ಬಲಿ ಕೊಡ್ತಾರೆ. ಬಲಿ ಕೊಟ್ಟಿದ್ದಾರೆ. ಇದು ನ್ಯೂಸಲ್ಲೂ ಸಹ ಬಂದಿತ್ತು, ಒಂದು ವರ್ಷದ ಹಿಂದೆ ಅನ್ಸುತ್ತೆ. ಹಾಗಾದರೆ ಅಲ್ಲೂ ಸಹ ಬಲಿ ಕೊಟ್ಟಿದ್ದಾರೆ. ಯಾರು? ಕ್ರೈಸ್ತರು ಕೊಟ್ರಾ? ಇಲ್ಲ. ಬಲಿ ಕೊಟ್ಟಂತಹ ಜನರು ಯಾರು? ಕ್ರೈಸ್ತರು ಅಲ್ಲದೇ ಇರುವಂತಹ ಜನರು. ಇನ್ನು ಮೂರನೇ ಉದಾಹರಣೆ, ಈ ಹಳೆ ಕಾಲದಲ್ಲಿ ಅಂದರೆ ಒಂದು 1000 ವರ್ಷ 1500 ವರ್ಷ ಈ ಒಂದು ಸಂದರ್ಭದ ಹಿಂದೆ ಕೆಲವೊಂದು ಸಾಮ್ರಾಜ್ಯಗಳಲ್ಲಿ ಒಂದು ವಿಚಿತ್ರವಾಗಿರುವಂತಹ ರೀತಿಯ ಬಲಿ ನಡೀತಿತ್ತು ಪ್ರಿಯರೇ. ಸಾವಿರಾರು ರೀತಿಯ ಬಲಿಯನ್ನು ಈ ಪ್ರಪಂಚದಲ್ಲಿ ಕೊಟ್ಟಿದ್ದಾರೆ. ಆದರೆ ನಾವು ಒಂದು 3 ಉದಾಹರಣೆಗಳನ್ನು ಮಾತ್ರ ನೋಡ್ತಾ ಇದ್ದೀವಿ. ಅದರಲ್ಲಿ ಹೇಗೆ ಬಲಿ ಕೊಡ್ತಾ ಇದ್ರು ಅಂದರೆ ಪ್ರಿಯರೇ, ಈ ಕೈಯನ್ನು ಒಂದು ಆನೆಗೆ ಕಟ್ಟಿಬಿಡ್ತಾ ಇದ್ರು, ಈ ಕೈಯನ್ನು ಇನ್ನೊಂದು ಆನೆಗೆ ಕಟ್ತಾ ಇದ್ರು. ಅಂದರೆ ದಾರದಲ್ಲಿ ಒಂದು ಆನೆಗೆ ಕಟ್ಟಿಬಿಡ್ತಾ ಇದ್ರು. ಆನೆಯನ್ನು ಅಂದರೆ ನಮಗೆ ವಿರುದ್ಧವಾಗಿ ತಿರುಗಿಸ್ತಾ ಇದ್ರು. ಆ ಕಡೆ ಆನೆಯನ್ನು, ಆ ಆನೆ ಯಾವ ಕಡೆ ಹೋಗುತ್ತೆ? ನಮ್ಮ ಬಲಗಡೆ ಇರುವಂಥ ಆನೆ ಬಲಗಡೆಗೆ ಹೋಗುತ್ತೆ, ಈ ಆನೆ ಈ ಕಡೆಗೆ ಹೋಗುತ್ತೆ. ಅಂದರೆ ಎರಡೂ ಆನೆಗಳು ಕೈಗಳನ್ನು ಕಟ್ಟಿದಾಗ ಎಳೆದ ಹಾಗೆ ಹೇಗಿರುತ್ತೆ ಆ ಮನುಷ್ಯನಿಗೆ. ಅಂದರೆ ಈ ರೀತಿ ಬಲಿಗಳನ್ನೆಲ್ಲ ಕ್ರೂರವಾಗಿ ಬಲಿಗಳನ್ನು ಕೊಟ್ಟಿರುವಂತಹ ಚರಿತ್ರೆಯಲ್ಲಿದೆ, ಅಂದರೆ ಹಿಸ್ಟ್ರಿಯಲ್ಲಿದೆ. ಕ್ರೈಸ್ತರು ಕೊಟ್ರಾ ಅಂತ ಹೇಳಿದ್ರೆ ಅದಕ್ಕೊಂದೇ ಉತ್ತರ ಇಲ್ಲ. ಯಾಕೆ? ಸತ್ಯವೇದದಲ್ಲಿ ದೇವರು ಎಲ್ಲೂ ಸಹ ನರಬಲಿ ನನಗೆ ಬೇಕು, ನೀವು ಮನುಷ್ಯರನ್ನು ಬಲಿ ಕೊಡಬೇಕು ಅಂತ ಎಲ್ಲೂ ಸಹ ಸತ್ಯವೇದದಲ್ಲಿ ಹೇಳಿಲ್ಲ. ಅದಕ್ಕೋಸ್ಕರ ಕ್ರೈಸ್ತರು ಅದನ್ನು ಪಾಲನೆಯೂ ಸಹ ಮಾಡ್ತಾ ಇಲ್ಲ. ಈಗ ಕ್ರೈಸ್ತರಲ್ಲದೇ ಇರುವಂತಹ ಜನರೇ ಬಲಿ ಕೊಡ್ತಾ ಇದ್ದಾರಾ? ಕೊಡ್ತಿದ್ದಾರೆ. ಕ್ರೈಸ್ತರು ಕೊಡ್ತಾ ಇದ್ದಾರಾ? ಇಲ್ಲ. ಇದೊಂದು ನಮಗೆ ಕ್ಲಾರಿಫೈ ಆಯಿತು. ಈಗ ಮುಂದೆ ಇವರು ತೋರಿಸುವಂತಹ 2 ವಿಚಾರಗಳು ಯಾವುದು ಅಂತ ಹೇಳಿ ನಾನು ನಿಮಗೆ ಹೇಳಿದ್ದೀನಿ. ಯಾವುದು? ಮೊದಲನೆಯದು, ಅಬ್ರಹಾಮನ ಮಗನನ್ನು ದೇವರು ಬಲಿ ಕೊಡಬೇಕು ಅಂತ ಅಬ್ರಹಾಮನಿಗೆ ಹೇಳಿದ್ರಲ್ವಾ, ಇದು ಒಂದನೇದು. ಎರಡನೇದು, ಯೆಫ್ತಾಹನ ಮಗಳನ್ನು ಬಲಿ ಕೊಡಬೇಕಾದ್ರೆ ಬಲಿ ಕೊಡ್ತೀನಿ ಅಂತ ಒಪ್ಕೊಂಡಾಗ ಸುಮ್ಮನೆ ಇದ್ರಲ್ವ ಸುಮ್ಮನೆ ಇದ್ರಲ್ಲ ದೇವರು, ಇದು ಎರಡನೇ ವಿಚಾರ. ಇದರಲ್ಲಿ ಮೊದಲನೇ ವಿಚಾರವನ್ನು ಸ್ವಲ್ಪ ಹೊತ್ತು ಆಲೋಚನೆ ಮಾಡಿ ಆಮೇಲೆ ಎರಡನೇ ವಿಚಾರಕ್ಕೆ ಹೋಗೋಣ ಪ್ರಿಯರೇ. ಅಬ್ರಹಾಮನು ತನ್ನ ಕೈಯಾರೆ ತನ್ನ ಮಗನನ್ನು ಬಲಿ ಕೊಡಬೇಕು ಅಂತ ಹೇಳಿ ದೇವರು ಕೇಳಿರುವಂತಹ ಸಂಗತಿ. ಆದಿಕಾಂಡದಲ್ಲಿ ಅಬ್ರಹಾಮನು ಇಸಾಕನನ್ನು ಬಲಿ ಕೊಟ್ಟಿರುವಂತಹ ಸಂದರ್ಭ ಅಲ್ಲ ಪ್ರಿಯರೇ, ಕೊಡುವಂತಹ ಸಂದರ್ಭ ಯಾವ ಥರ ಇದೆಯೋ ಅದೇ ಥರ ಹೊಸ ಒಡಂಬಡಿಕೆಯಲ್ಲೂ ಸಹ ಅಬ್ರಹಾಮನು ಮಗನನ್ನು ಬಲಿ ಕೊಡುವಂತಹ ಸಂಗತಿಯನ್ನು ಬರೆಸಿದ್ದಾರೆ ದೇವರು. ಆ ಒಂದು ಮಾತನ್ನು ನೋಡೋಣ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ಇದನ್ನೇ ತೋರಿಸ್ತಾರೆ ಪ್ರಿಯರೇ, ಈ ವಚನಗಳನ್ನೇ ತೋರಿಸ್ತಾರೆ. ಅಂದರೆ ಈ ಅಬ್ರಹಾಮನ ಸಂಗತಿಯನ್ನು ತೋರಿಸುವಂತಹ 2 ವರ್ಗದ ಜನರಿದ್ದಾರೆ. ಮೊದಲು ಅದರಲ್ಲಿ ಒಂದು ವರ್ಗ ಸತ್ಯವೇದದಲ್ಲಿ ಸ್ವಲ್ಪ ಗೊತ್ತಿರುವಂಥವರು. ಇವರೇನಂತಾರೆ, ದೇವರು ಅಬ್ರಹಾಮನನ್ನು ಬಲಿ ಕೇಳ್ತಾರೆ, ಆದರೆ ಕೊಡೋದಿಲ್ಲ ಅಂತ ಇವರು ಗೊತ್ತು. ಯಾರಿಗೆ? ಸ್ವಲ್ಪ ಸತ್ಯವೇದವನ್ನು ತಿಳ್ಕೊಂಡಿರುವಂಥವ್ರಿಗೆ. ಇದು ಒಂದು ವರ್ಗದ ಜನ. ಇನ್ನೊಂದು ವರ್ಗದ ಜನ ಯಾವ ರೀತಿ ಅಂದರೆ, ಈ ವಚನಗಳನ್ನು ಓದಿದ ತಕ್ಷಣ ಏನು ಬರೆಸಿದ್ದಾರೆ? ಈ ವಚನದಲ್ಲಿ ಬಲಿ ಕೊಟ್ಟರು ಅಂತ ಬರೆಸಿದ್ದಾರೆ. ಎಲ್ಲಿ? ಹೊಸ ಒಡಂಬಡಿಕೆಯಲ್ಲಿ.
ಬಲಿ ಕೊಟ್ಟರು ಅಂತ ಬರೆಸಿದಾರಲ್ಲ, ಹಾಗಾದರೆ ಕೊಟ್ಬಿಟ್ರು. ಇವರು ಆದಿಕಾಂಡ ಓದಿರೋದಿಲ್ಲ. ಅಂದರೆ ಯಾವುದೋ ಒಂದು ವಚನವನ್ನು ಓದಿ ಅದರಲ್ಲಿ ತಪ್ಪು ಹಿಡಿಯುವಂತಹ ಪ್ರಯತ್ನವನ್ನು ಮಾಡ್ತಿರುವಂತಹ ಜನರು ಇವರು. ಇದು ಎರಡನೇ ವರ್ಗದ ಜನ. ಅಂದರೆ ಒಂದು ವರ್ಗದ ಜನ ಸ್ವಲ್ಪ ಸತ್ಯವೇದ ಓದಿರುವಂಥವ್ರು ಏನಂತಾರೆ, ಬಲಿ ಬಲಿ ಕೇಳಿದ್ರಲ್ವ ದೇವರು, ಹೋಗ್ಲಿ ಅಬ್ರಹಾಮನನ್ನು ಕೊಡಬೇಕಾದ್ರೆ ತಡೆದ್ರು ಕೊನೆಯಲ್ಲಿ, ಅದು ಬೇರೆ ವಿಚಾರ. ಆದರೆ ಬಲಿ ಕೇಳಿದ್ರಲ್ವ ದೇವರು, ಇದು ಒಂದು ವರ್ಗದ ಜನ. ಇನ್ನೊಂದು ವರ್ಗದ ಜನ ಸತ್ಯವೇದ ಗೊತ್ತಿಲ್ಲದೆ ಇರುವಂಥವರು, ಬರೀ ಒಂದೇ ಒಂದು ವಚನವನ್ನು ಓದಿ ಇದರಲ್ಲಿ ತಪ್ಪಿದೆ ನೋಡಿ ಅಂತ ತೋರಿಸುವಂತಹ ಜನ. ಇವರೇನಂತಾರೆ, ಬಲಿ ಕೊಟ್ಟರು ಅಂತಲೇ ಬರೆದಿದ್ದಾರಲ್ಲ ಹೊಸ ಒಡಂಬಡಿಕೆಯಲ್ಲಿ, ಇವ್ರಿಗೆ ಆದಿಕಾಂಡದ ಸಂದರ್ಭ ಗೊತ್ತಿಲ್ಲ. ಕೊಡಬೇಕಾದ್ರೆ ದೇವ್ರು ಏನು ಮಾಡಿದ್ರು, ಎಲ್ಲಿ ತಡೆದ್ರು, ಆ ಒಂದು ಸಂದರ್ಭವನ್ನು ಇವರು ಓದಿರೋದಿಲ್ಲ. ಈಗ ಓದಿ ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನ. ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂಬ ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ. ಹಾಗಾದರೆ ಇಲ್ಲೊಂದು ಮಾತನ್ನು ಹೇಳಿದ್ದಾರೆ, ಇದೇ ವಚನವನ್ನು ತೋರಿಸ್ತಾರೆ ಪ್ರಿಯರೇ. ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ, ಅಂದರೆ ಅರ್ಪಿಸ್ಬಿಟ್ರಲ್ವಾ, ಹಾಗಾದರೆ ಬಲಿ ಕೊಟ್ರಲ್ವಾ. ಸ್ವಲ್ಪ ಜನ ಸತ್ಯವ ಆದಿಕಾಂಡ ಓದದೇ ಇರುವಂತಹ ಜನರು ಇವರು. ಅಂದರೆ ಕೊಟ್ರಲ್ವಾ, ಇಸಾಕನನ್ನು ಬಲಿ ಕೊಟ್ರಲ್ವಾ ಕಂಪ್ಲೀಟಾಗಿ. ದೇವ್ರು ಯಾಕೆ ತಡೆದಿಲ್ಲ ಅಂದರೆ, ದೇವರೇ ಅಪೇಕ್ಷೆ ಮಾಡಿದ್ರು ಬಲಿಯನ್ನು, ನಿನ್ನ ಕೈಯಾರೆ ನೀನು ನಿನ್ನ ಮಗನನ್ನು ಬಲಿ ಕೊಡಬೇಕು ಅಂತ ದೇವರೇ ಹೇಳಿದ್ರು, ಮಗನನ್ನೂ ಸಹ ಬಲಿ ಕೊಟ್ಟರು. ಇನ್ನೊಂದು ವಚನವನ್ನು ತೋರಿಸ್ತಾರೆ, ಹೆಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 19ನೇ ವಚನ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 19ನೇ ವಚನ. ತನ್ನ ಮಗನು ಸತ್ತರೂ ದೇವರು ಅವನನ್ನು ಬದುಕಿಸ ಸಾಮರ್ಥ್ಯನಾಗಿದ್ದಾನೆಂದು ತಿಳಿದುಕೊಂಡನು, ಮತ್ತು ಸತ್ತವರೊಳಗಿಂದಲೇ ಜೀವಿತನಾಗಿ ಬಂದವನಂತೆ ಅವನನ್ನು ಹೊಂದಿದನು. ಏನು ಬರ್ತಿದ್ದಾರೆ ಪ್ರಿಯರೇ, ಸ್ಟಾರ್ಟಿಂಗ್ 2-3 ಪದ ಏನು ಬರ್ತಿದ್ದಾರೆ, ತನ್ನ ಮಗನು ಸತ್ತರು ಅಂದರೆ ಅಬ್ರಹಾಮನು ತನ್ನ ಮಗನನ್ನು ಬಲಿ ಕೊಟ್ಟರು. ಈ 2 ವಚನಗಳನ್ನು ತೋರಿಸ್ತಾರೆ. ಒಂದು, ದೇವರೇ ಬಲಿಯನ್ನು ಅಪೇಕ್ಷೆ ಮಾಡಿದ್ರು, ಅಂದರೆ ದೇವರೇ ನಿನ್ನ ಮಗನನ್ನು ನೀನು ಬಲಿ ಕೊಡಬೇಕು ಅಂತ ಹೇಳಿದ್ರು. ಎರಡನೇದು, ಬಲಿ ಕೊಟ್ಟರು, ಕಂಪ್ಲೀಟಾಗಿ ತನ್ನ ಮಗನನ್ನು ಬಲಿ ಮಾಡಿದ್ರು, ಅಂದರೆ ಕೊಂದರು. ಅಲ್ಲಿ ತನಕ ದೇವರು ಸುಮ್ಮನೆ ಇದ್ದರು. ನಿಜವಾಗ್ಲೂ ಇದೇನಾ ಪ್ರಿಯರೇ ಇರುವಂತಹ ಆದಿಕಾಂಡದಲ್ಲಿ? ಹೊಸ ಒಡಂಬಡಿಕೆಯಲ್ಲಿ ಹೋಗ್ಲಿ ಏನಕ್ಕೋಸ್ಕರ ಹಿಂಗೆ ಬರ್ಸಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕಾದ್ರೆ ಆದಿಕಾಂಡದಲ್ಲಿ ನಿಜವಾಗಲೂ ನಡೆದಿರುವಂತಹ ಸಂಗತಿ ಏನು ಅಂತ ನಮಗೆ ಗೊತ್ತಾಗಬೇಕು. ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 1ನೇ ವಚನ. ಈ ಸಂಗತಿಗಳು ಆದ ಮೇಲೆ ದೇವರು ಅಬ್ರಹಾಮನನ್ನು ಪರಿಶೋಧಿಸಿದನು. ಅಂದರೆ ಈ ಅಧ್ಯಾಯ ಪೂರ್ತಿಯಾಗಿ ಏನಿರುತ್ತೆ ಅಂತ ಇದರ ಅರ್ಥ, ಅದೇ ಸ್ಟಾರ್ಟಿಂಗಲ್ಲೇ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿದ್ದಾರೆ. ಏನಕ್ಕೋಸ್ಕರ ದೇವರು ಕೇಳಿದ್ರು ಅಬ್ರಹಾಮನನ್ನು ಬಲಿ ಪರಿಶೋಧಿಸುವುದಕ್ಕಾಗಿ. ಈಗ ಮುಂದೆ ಹೋದಿ. ಹೇಗೆಂದರೆ ಆತನು ಅವನನ್ನು ಅಬ್ರಹಾಮನೇ ಎಂದು ಕರೆಯಲು ಅವನು ಈಗೋ ಇದ್ದೇನೆ ಅಂದನು. ಆಗಲಾತನು ನಿನಗೆ ಪ್ರಿಯನಾಗಿರುವ ಒಬ್ಬನೇ ಮಗನಾಗಿರುವ ಇಸಾಕನನ್ನು ತೆಗೆದುಕೊಂಡು ಮೋರಿಯ ದೇಶಕ್ಕೆ ಹೋಗಿ ಅಲ್ಲಿ ಅವನನ್ನು ನಾನು ಹೇಳುವ ಒಂದು ಬೆಟ್ಟದ ಮೇಲೆ ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು ಅಂದನು. ಅಂದರೆ ದೇವರು ಏನು ಹೇಳಿದ್ರು ಅಬ್ರಹಾಮನಿಗೆ, ಒಂದು ಬೆಟ್ಟಕ್ಕೆ ಹೋಗಿ ನಿನ್ನ ಮಗನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸಬೇಕು. ಅಬ್ರಹಾಮನಿಗೆ ಮಗನು ಯಾವ ವಯಸ್ಸಿನಲ್ಲಿ ಹುಟ್ಟಿದಂತಹ ಮಗ ಇಸಾಕನು? 100ನೇ ವಯಸ್ಸಿನಲ್ಲಿ ಹುಟ್ಟಿದಂತಹ ಮಗ, 100ನೇ ವಯಸ್ಸಿನಲ್ಲಿ ಕೊಟ್ಟಂತಹ ಮಗನ. ದೇವ್ರು ಏನು ಅನ್ಕೋತಾರೆ, ನಾನೊಂದು ಮಗನನ್ನು ಕೊಟ್ಟಿದ್ದೀನಿ ಅಬ್ರಹಾಮನಿಗೆ. ಹಾಗಾದರೆ ನಾನು ಒಂದು ವೇಳೆ ಅಬ್ರಹಾಮನನ್ನು ಆ ಮಗನನ್ನು ನನಗೆ ಕೊಡು ಅಂತ ಹೇಳಿ ಕೇಳಿದ್ರೆ ಅಬ್ರಹಾಮನು ಹಿಂಜರಿತಾನ ಅಂತ ತಿಳಿದುಕೊಳ್ಳುವುದಕ್ಕೆ ಅನ್ನುವಂಥ ಪದಕ್ಕಿಂತ ಇನ್ನು ಸೂಕ್ತವಾಗಿರುವಂತಹ ಪದ ಏನು ಗೊತ್ತಾ ಪ್ರಿಯರೇ? ಈ ಪ್ರಪಂಚಕ್ಕೆ ತಿಳಿಸೋದಕ್ಕೆ ಆ ನಂಬಿಕೆಯನ್ನು ದೇವರು ಒಂದು ಪರೀಕ್ಷೆಯನ್ನು ಇಡ್ತಾರೆ.
ಆ ಪರೀಕ್ಷೆಗೋಸ್ಕರ ನಿನ್ನ ಮಗನನ್ನು ಬಲಿ ಕೊಡು ಅಬ್ರಹಾಮನೇ ಅಂತ ಹೇಳಿ ಅಬ್ರಹಾಮನ ಹತ್ರ ಕೇಳ್ತಾರೆ. ಅಬ್ರಹಾಮನು ಎಷ್ಟು ದಿನ ಪ್ರಯಾಣ ಮಾಡ್ತಾರೆ ಇದಕ್ಕೋಸ್ಕರ? 3ನೇ ವಚನ. ಬೆಳಿಗ್ಗೆ ಅಬ್ರಹಾಮನು ಎದ್ದು ಕತ್ತೆಗೆ ತಡಿ ಹಾಕಿಸಿ ಯಜ್ಞಕ್ಕೆ ಬೇಕಾದ ಕಟ್ಟಿಗೆಯನ್ನು ಒಡಿಸಿ ತನ್ನ ಸೇವಕರಲ್ಲಿ ಇಬ್ಬರನ್ನು ತನ್ನ ಮಗನಾದ ಇಸಾಕನನ್ನು ಕರೆದುಕೊಂಡು ದೇವರು ಹೇಳಿದ ಸ್ಥಳಕ್ಕೆ ಹೊರಟನು. 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು ಅವನು ತನ್ನ ಸೇವಕರಿಗೆ, ನೀವು ಇಲ್ಲೇ ಕತ್ತೆಯ ಬಳಿ ಇರ್ರಿ. ಅಂದರೆ ಈ ಸಂದರ್ಭದಿಂದ ನಮ್ಗೆ ಅರ್ಥ ಆಗದಂಥ ವಿಚಾರ ಏನು? ಎಷ್ಟು ದಿನ ಪ್ರಯಾಣ ಮಾಡ್ತಾರೆ ಅಬ್ರಹಾಮನು? 3ನೆಯ ದಿನದಲ್ಲಿ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ಆ ಸ್ಥಳವು ದೂರದಲ್ಲಿ ಕಾಣಿಸಲು. ಅಂದರೆ ಎಷ್ಟು ದಿನ ಪ್ರಯಾಣ ಮಾಡಿರ್ತಾರೆ ಆಗ? 3 ದಿವಸಗಳು. ಪ್ರಿಯರೇ, ನಮಗೆ ಯಾವುದಾದ್ರೂ ಮಾಡಬಾರದು ಅನ್ನುವಂಥ ಕೆಲಸ ನಮ್ಮ ಮನಸ್ಸಿನಲ್ಲಿದೆ ಅಂದ್ಕೊಳ್ಳಿ, ತಕ್ಷಣ ಮಾಡೋಕ್ಕೆ ಹೇಳಿದ್ರೆ ಹೆಂಗೋ ಮಾಡಿಬಿಡ್ತೀವಿ, ಆಗೋ ಈಗೋ ಕಷ್ಟಪಟ್ಕೊಂಡು ಆ ಕೆಲಸವನ್ನು. ಒಂದಷ್ಟು ಟೈಮ್ ಆದಮೇಲೆ 3 ದಿನಗಳೋ 4 ದಿನಗಳೋ ಇಷ್ಟು ಟೈಮ್ ಕೊಟ್ಟ ನಂತರ ಯಾವ ಕೆಲಸವನ್ನು, ಅಂದರೆ ನಿಮಗೆ ಕಷ್ಟಕರವಾಗಿರುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು 4 ದಿನಗಳಾದ ಮೇಲೆ ಅಂತ ಯಾರಾದರೂ ನಮ್ಮ ಹತ್ರ ಹೇಳಿದ್ರು ಅಂದ್ಕೊಳ್ಳಿ, ಹೇಗಿರುತ್ತೆ ನಮ್ಮ ಮನಸ್ಸು? 1 ಅವರ್ ಹೇಗಿರುತ್ತೆ? ಮಾಡಬೇಕು ಹೇಗಾದರೂ ಮಾಡಿಬಿಡ್ಬೇಕು, ಕಷ್ಟ ಆದರೂ. ಇನ್ನೊಂದು ಅವರು ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು. ಅಂದರೆ ಸಮಯ ಕೊಟ್ಟಾಗ ಒಬ್ಬ ಮನುಷ್ಯನಿಗೆ ಮಾಡೋದಾ ಬೇಡವಾ ಅಂತ ಅವನ ಮನಸ್ಸು ಕಂಟಿನ್ಯೂ ಆಗಿ ಚೇಂಜ್ ಆಗಿ ಕಳವಳಗೊಳ್ತಾ ಇರುತ್ತೆ ಅವನ ಮನಸ್ಸು. ಇದು ಮನುಷ್ಯರ ಹೃದಯ. ಆದರೆ ಅಬ್ರಹಾಮನು ಯೋಚನೆ ಮಾಡಿದ್ರೆ ಪ್ರಿಯರೇ, ಆ 3 ದಿವಸಗಳು ಪ್ರಯಾಣದಲ್ಲಿ ಯೋಚನೆ ಮಾಡಿದ್ರೆ, ಏನಾದರೂ ಯೋಚನೆ ಮಾಡಿದರೆ ಆ 3 ದಿವಸಗಳಾದ ನಂತರ ಸಿಕ್ಕಂತಹ ಸ್ಥಳದಲ್ಲಿ ತನ್ನ ಮಗನನ್ನು ಯಜ್ಞವನ್ನಾಗಿ ಸಮರ್ಪಿಸುವುದಕ್ಕೆ ಸಿದ್ಧ ಆಗ್ತಿರಲಿಲ್ಲ. ಹೌದಾ? ಹೋಗಲಿ, ಕತ್ತಿಯನ್ನು ಕೈಯಲ್ಲಿ ಹಿಡ್ಕೊಂಡು ಹಿಂದೆ ನೋಡಿಕೊಂಡು, ಎಲ್ಲಿ ದೇವ್ರು ಇನ್ನೂ ಬರಲಿಲ್ಲ ತಡಿಯೋಕ್ಕೆ, ಎಲ್ಲಿ ಇನ್ನೂ ಬರಲಿಲ್ಲ ದೇವರು ತಡಿಯೋಕ್ಕೆ, ಸಮಯ ಮೀರೋಗ್ತಿದೆ, ಕತ್ತಿಯನ್ನು ಎತ್ತಲಿಕ್ಕೆ ಏನಾದರೂ ತಡ ಮಾಡಿದ್ರೆ ಅಬ್ರಹಾಮನು? ಇಲ್ಲ. ಅಂದರೆ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಮಲಗಿಸಿದ್ರು, ಕತ್ತಿಯನ್ನು ಎತ್ತಿದ್ರು. ಅಂದರೆ ಅಬ್ರಹಾಮನ ಮನಸ್ಸಿನಲ್ಲಿ ಅಲ್ಲಿವರೆಗೂ ಏನಿತ್ತು? ತನ್ನ ಮಗನನ್ನು ಬಲಿ ಕೊಟ್ಟೆ ಅಂತಿತ್ತ ಏನಿತ್ತು? ಕೊಟ್ಟ ಹಾಗೆ ಇತ್ತು ಅಬ್ರಹಾಮನ ಮನಸ್ಸಿನಲ್ಲಿ. ಅದಕ್ಕೋಸ್ಕರ ಹೊಸ ಒಡಂಬಡಿಕೆಯಲ್ಲಿ ಏನಂತ ಬರೆಸಿದ್ದಾರೆ? ಅರ್ಪಿಸಿದಾಗ ಅಂತ ಬರೆಸಿದ್ದಾರೆ. ಅದಕ್ಕೆ ಅರ್ಥ ಏನು? ಅಬ್ರಹಾಮನು ಅರ್ಪಿಸೋದಕ್ಕೆ ತನ್ನ ಮನಸ್ಸನ್ನು ಪೂರ್ತಿಯಾಗಿ ನಿರ್ಣಯಿಸಿಕೊಂಡಿದ್ದ, ಇದು ಅದರ ಅರ್ಥ. ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಏನಕ್ಕೋಸ್ಕರ ಬಲಿ ಕೊಟ್ಟರು? ಅರ್ಪಿಸಿದಾಗ, ಅರ್ಪಿಸಿದ್ದನು ಅಂತ ಹೇಳಿ ಏನಕ್ಕೆ ಬರೆಸಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ? ತನ್ನ ಮನಸ್ಸನ್ನು ಪೂರ್ತಿಯಾಗಿ ನಿರ್ಣಯ ಮಾಡಿಕೊಂಡಿದ್ರು, ಕೊಡಬೇಕು ಬಲಿ ಅಂತ ಹೇಳಿ. ಕೊಟ್ಟ ಹಾಗೆ ಇತ್ತು ಅಬ್ರಹಾಮನಿಗೆ. ಅದನ್ನು ನಮಗೆ ತಿಳಿಸೋದಕ್ಕೋಸ್ಕರ, ನಂಬಿಕೆ ಅಂದರೆ ಹಾಗಿರಬೇಕು ಅಂತ ಹೇಳಿ ತಿಳಿಸೋದಕ್ಕೋಸ್ಕರ ಅಲ್ಲಿ ಆ ರೀತಿ ಮಾತಾಡಿದ್ದಾರೆ. ಹೋಗ್ಲಿ, ಬಲಿ ತಗೊಂಡ್ರ ದೇವರು? ಬಲಿ ಕೇಳಿದ್ರಲ್ವಾ? ಇವರು ಹೇಳಿದ ಹಾಗೆ, ಈ ಪ್ರಪಂಚ ಹೇಳಿದ ಹಾಗೆ ಸತ್ಯವೇದದಲ್ಲಿ ನರಬಲಿ ಇದ್ದರೆ ಅಬ್ರಹಾಮನ ಮಗನನ್ನು ದೇವರು ಬಲಿ ತಗೋಬೇಕಾದ್ರೆ ತಡಿಬಾರ್ದಾಗಿತ್ತು. ತಡೆದ್ರ ದೇವರು? ಅದೇ ಆದಿಕಾಂಡ 22ನೇ ಅಧ್ಯಾಯ 13ನೇ ವಚನ. ಆದಿಕಾಂಡ 22ನೇ ಅಧ್ಯಾಯ 13ನೇ ವಚನ. ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ, ಕ್ಷಮಿಸಿ, 11ನೇ ವಚನದಿಂದ ಓದಿ. ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು, ಬಲಿ ಕೊಡ್ಲಿಕ್ಕೋಸ್ಕರ ಪ್ರಿಯರೇ, ಕೈಚಾಚಿ ಕತ್ತಿಯನ್ನು ಹಿಡಿದುಕೊಳ್ಳಲು ಯೆಹೋವನ ದೂತನು ಆಕಾಶದೊಳಗಿಂದ, ಅಬ್ರಹಾಮನೇ ಅಬ್ರಹಾಮನೇ ಎಂದು ಅವನನ್ನು ಕರೆದನು. ಅದಕ್ಕೆ ಅಬ್ರಹಾಮನು, ಈಗೋ ಇದ್ದೇನೆ ಅಂದನು. ಆ ದೂತನು ಅವನಿಗೆ, ನಿನ್ನ ಹುಡುಗನ ಮೇಲೆ ಕೈ ಹಾಕಬೇಡ, ಅವನಿಗೆ ಏನೂ ಮಾಡಬೇಡ, ನೀನು ನಿನ್ನ ಒಬ್ಬನೇ ಮಗನನ್ನಾದರೂ ನನಗೆ ಸಮರ್ಪಿಸುವುದಕ್ಕೆ ಹಿಂದೆಗೆಯಲಿಲ್ಲವಾದ್ದರಿಂದ
ನೀನು ದೇವರಲ್ಲಿ ಭಯಭಕ್ತಿ ಉಳ್ಳವನೆಂಬುದು ಈಗ ತೋರಬಂತು ಎಂದು ಹೇಳಿದನು. ಮುಂದೆ ಹಾಗೆ ಅಬ್ರಹಾಮನು ಕಣ್ಣೆತ್ತಿ ನೋಡುವಾಗ ತನ್ನ ಹಿಂದುಗಡೆ ಒಂದು ಟಗರು ಪೊದೆಯಲ್ಲಿ ಕೊಂಬುಗಳಿಂದ ಸಿಕ್ಕಿಕೊಂಡಿತ್ತು. ಅವನು ಹೋಗಿ ಅದನ್ನು ಹಿಡಿದು ತಂದು ತನ್ನ ಮಗನಿಗೆ ಬದಲಾಗಿ ಹೋಮ ಮಾಡಿದನು. ಸಾಕು. ಅಂದರೆ ತನ್ನ ಮಗನನ್ನು ಬಲಿ ಕೊಡ್ತಾನ? ಇಲ್ಲ. ದೇವ್ರು ಬಿಟ್ರ ಹೋಗ್ಲಿ ಬಲಿ ಕೊಡ್ಬೇಕಾದ್ರೆ? ಇಲ್ಲ. ಏನಕ್ಕೋಸ್ಕರ ಇಟ್ರು ಮತ್ತೆ ಈ ಪರೀಕ್ಷೆಯನ್ನು? ತನ್ನ ವಿಶ್ವಾಸವನ್ನ ಪರೀಕ್ಷೆ ಮಾಡಿ ಅದನ್ನು ಈ ಪ್ರಪಂಚಕ್ಕೆ ತಿಳಿಸ್ಬೇಕಾಗಿತ್ತು. ಅದಕ್ಕೋಸ್ಕರ ಅಬ್ರಹಾಮನಿಗೆ ಒಂದು ಪರೀಕ್ಷೆಯನ್ನು ಇಟ್ಟರು. ಅದನ್ನು ಹಿಡ್ಕೊಂಡು ಈ ಪ್ರಪಂಚ ಆ ಭಾವವನ್ನು ಅರ್ಥ ಮಾಡ್ಕೊಳ್ಳದೆ, ಸತ್ಯವೇದದಲ್ಲಿ ನರಬಲಿ ಇದೆ, ದೇವರು ನರಬಲಿಯನ್ನು ಅಪೇಕ್ಷೆ ಮಾಡಿದ್ರು ಅಂತ ಹೇಳಿ, ಇದು ಈ ಪ್ರಪಂಚ ತೋರಿಸುವಂತಹ ಮೊದಲನೇ ಸಂದರ್ಭ ಪ್ರಿಯರೇ. ಅಂದರೆ ಮೊದಲನೇ ಸಂದರ್ಭದಲ್ಲಿ ನರಬಲಿ ಇದೆಯಾ? ಇಲ್ಲ ಅಂತ ಪ್ರೂವ್ ಆಯಿತು. ಇನ್ನು ಎರಡನೇ ಸಂದರ್ಭ ಯಾವುದು? ಯೆಫ್ತಾಹನು ತನ್ನ ಮಗಳನ್ನು ಬಲಿ ಕೊಡಲಿಕ್ಕೆ ಸಿದ್ಧವಾದಾಗಲೂ ಸಹ ದೇವರು ಸುಮ್ಮನೇನೇ ಇದ್ರೂ ತಡೀತೆ. ಇದು ಮೊಟ್ಟ ಮೊದಲು ಯೆಫ್ತಾಹನ ಹಿಸ್ಟ್ರಿ ಸ್ವಲ್ಪ ಆದರೂ ನಮಗೆ ಗೊತ್ತಿರಬೇಕು. ಇದು ಆಲೋಚನೆ ಮಾಡಬೇಕಾದ್ರೆ ನ್ಯಾಯಸ್ಥಾಪಕರ ಗ್ರಂಥ 11ನೇ ಅಧ್ಯಾಯ 5ನೇ ವಚನ. ನ್ಯಾಯಸ್ಥಾಪಕರ ಗ್ರಂಥ 11ನೇ ಅಧ್ಯಾಯ 5ನೇ ವಚನ. ಆಗ ಗಿಲ್ಯಾದಿನ ಹಿರಿಯರು ಯೆಫ್ತಾಹನನ್ನು ಟೋಬ್ ದೇಶದಿಂದ ಕರೆದುಕೊಂಡು ಬರುವುದಕ್ಕಾಗಿ ಅಲ್ಲಿಗೆ ಹೋಗಿ ಅವನಿಗೆ, ನಾವು ಅಮ್ಮೋನಿಯರೊಡನೆ ಯುದ್ಧ ಮಾಡುವ ಹಾಗೆ ನೀನು ಬಂದು ನಮ್ಮ ನಾಯಕನಾಗು ಎಂದು ಬೇಡಿಕೊಂಡರು. ಅಂದರೆ ಯೆಫ್ತಾಹನಿಗೆ ಒಂದು ಕೆಲಸ ಮಾಡುವಂತಹ ಒಂದು ಅವಕಾಶ ಸಿಕ್ಕಿದೆ ಇಲ್ಲಿ. ಏನು? ಯುದ್ಧ ಮಾಡಬೇಕಾದ್ರೆ ನಾಯಕನಾಗಿ ಹೋಗುವಂತಹದ್ದು. ಹೌದಾ? ಹಾಗಾದರೆ ಇಲ್ಲಿ ನಾಯಕನಾಗಿ ಹೋಗಬೇಕಾದ್ರೆ ಯೆಫ್ತಾಹನು ಒಂದು ಹರಕೆಯನ್ನು ಮಾಡ್ಕೋತಾನೆ. ಆ ವಚನ ಎಲ್ಲಿರುತ್ತೆ? 11ನೇ ಅಧ್ಯಾಯ 30ನೇ ವಚನ. ಇದಲ್ಲದೆ ಅವನು ಯೆಹೋವನಿಗೆ, ಇವ್ರು ಯುದ್ಧ ಮಾಡ್ಲಿಕ್ಕೆ ಹೊರಟಿರುವಂತಹದ್ದು ಯಾರ ವಿರುದ್ಧವಾಗಿ? ಅಮ್ಮೋನಿಯರ ವಿರುದ್ಧವಾಗಿ. ಹಾಗಾದ್ರೆ ದೇವರಿಗೆ ಹರಕೆ ಮಾಡ್ಕೋತಿದ್ದಾನೆ ಈ ವ್ಯಕ್ತಿ. ಏನು? ನೀನು ಅಮ್ಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತನಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತಹ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಹರಕೆ ಮಾಡಿದನು. ಅಂದರೆ ಈ ವ್ಯಕ್ತಿ ಮಾಡಿಕೊಂಡಿರುವಂತಹ ಹರಕೆ ಏನು? ಯುದ್ಧ ಮಾಡಿ ಅಮ್ಮೋನಿಯರನ್ನು ಒಂದು ವೇಳೆ ನನ್ನ ಕೈಗೆ ಒಪ್ಪಿಸಿದ್ರೆ, ಅಂದರೆ ಅವರನ್ನು ಸೋಲಿಸಿದ್ರೆ, ನಾನು ಮನೆಗೆ ಹೋಗಬೇಕಾದ್ರೆ ನನ್ನ ಮನೆಯಿಂದ ಆಚೆ ಬರುವಂತಹ ಏನೇ ಆಚೆ ಬಂದರೂ ಸಹ, ಕನ್ನಡದಲ್ಲಿ ಪ್ರಾಣಿ ಅಂತ ಇರುತ್ತೆ ಪ್ರಿಯರೇ, ನಾನು ನಿಮಗೆ ಹೇಳ್ತೀನಿ ಅದನ್ನು, ಬರುವಂತಹ ಪ್ರಾಣಿಯನ್ನು ನಿಮಗೆ ಹೋಮ ಮಾಡುವೆನು. ಇದೇ ವಚನವನ್ನು ತೆಲುಗುವಲ್ಲಿ ಓದಿ. 30ನೇ ವಚನ. ಹಾಂ ಹಾಂ ಅಂದರೆ ಅವ್ರು ಮಾಡಿರುವಂತಹ ಹರಕೆಯನ್ನು ವಿವರಿಸ್ತಾ ಹೋಗ್ತಿದ್ದಾರೆ ಪ್ರಿಯರೇ, ಹೇಳಿ. ಹಾಂ, ಅಂದರೆ ಅಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವ ದಿನದಲ್ಲಿ ಒಪ್ಪಿಸಿದ್ರೆ, ಹಾಂ, వచ్చినప్పుడు క్షేమముగా తిరిగి వచ్చినప్పుడు నన్ను ఎదుర్కొనుటకు నా ఇంటి ద్వారము నుండి బయలుదేరి వచ్చినదేదో అది యెహోవాకు ప్రతిష్ఠితముగాను మరియు ದಹನ ಬಲಿಗಾನು ದಾನಿನಿ ಅರ್ಪಿಂಚೆದೆನು. ಅಂದರೆ ತೆಲುಗುವಲ್ಲಿ ಏನು ಬರ್ಸಿದ್ದಾರೆ? ಏನು ಬಂದರೆ ಅದು, ಮನೆಯಿಂದ ಆಚೆ ಏನು ಬಂದರೆ ಅದು. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಮಿಸ್ಟೇಕ್. ಮುಂಜಾನೆ ಅಣ್ಣವರು ರಾಮು ಅಣ್ಣವರು ಒಂದು ಮೆಸೇಜನ್ನು ಹೇಳಬೇಕಾದ್ರೂ ಇದನ್ನು ಹೇಳಿದ್ರು. ಸತ್ಯವೇದ ಬರೆಸಿರುವಂತಹದ್ದು ಹೆಬ್ರಿಯ ಹಾಗೂ ಗ್ರೀಕ್ ಭಾಷೆಯಲ್ಲಿ. ಇದು ಒರಿಜಿನಲ್ ಆಗಿ ಕನ್ನಡದಲ್ಲೋ ತೆಲುಗುವಲ್ಲೋ ಬರೆದಿರುವಂತಹ ಗ್ರಂಥ ಅಲ್ಲ. ಅದಕ್ಕೋಸ್ಕರ ಆ ಭಾಷೆಯಿಂದ ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಕೆಲವೊಂದು ಭಾಷೆಯಲ್ಲಿ ಕೆಲವೊಂದು ಪದಗಳು
ಸರಿಯಾಗಿ ಇಲ್ಲದೆ ಹೋಗಿರುವಂತಹದ್ದು ವಿಚಾರಕರವಾಗಿರುವಂತಹ ಸಂಗತಿಯಾಗಿದೆ ಪ್ರಿಯರೇ. ಕನ್ನಡದಲ್ಲಿ ಅಮೋನಿಯರನ್ನು ನನ್ನ ಕೈಗೆ ಒಪ್ಪಿಸಿದಾಗ ನಾನು ಮನೆಗೆ ಬರಬೇಕಾದ್ರೆ ನನ್ನ ಮನೆಯ ದ್ವಾರದಿಂದ ಆಚೆ ಬರುವಂತಹ ಪ್ರಾಣಿಯನ್ನು ನಿನಗೆ ಹೋಮ ಮಾಡ್ತೀನಿ ಅಂತ ಹೇಳಿ ಹರಕೆ ಮಾಡಿಕೊಂಡ ಹಾಗಿದೆ. ತೆಲುಗುವಲ್ಲಿ ನನ್ನ 90 ದ್ವಾರము నుండి ಬಯಲುದೇರಿ వచ్చినదేదో ಅಂದರೆ ಯಾರು ಬೇಕಾದರೂ ಬರಲಿ, ಒಂದು ಪ್ರಾಣಿ ಆದರೂ ಬರಲಿ, ಒಬ್ಬ ಮನುಷ್ಯನಾದರೂ ಬರಲಿ, ಅದನ್ನು ನಿನಗೆ ప్రతిష్ఠితముగాను మరియు దహన బలిగాను దానిని ಅರ್ಪಿಂಚೆದೆನು. ಅಂದರೆ ಅದನ್ನು ಹೋಮ ಮಾಡುವಂತಹದ್ದು ಹಾಗೂ ಅರ್ಪಿಸುವಂತಹದ್ದನ್ನು ನಾನು ಮಾಡ್ತೀನಿ. ಅಂದರೆ ವ್ಯಕ್ತಿ ಕನ್ನಡದಲ್ಲಿ ಬಿಟ್ಟು ತೆಲುಗುವಲ್ಲಿ ಬರೆದಿರುವಂತಹ ಸಾರಾಂಶ ಏನು? ಈ ವ್ಯಕ್ತಿ ಅಮೋನಿಯರನ್ನು ಈ ವ್ಯಕ್ತಿ ಕೈಗೆ ಒಪ್ಪಿಸಿದಾಗ ಈ ವ್ಯಕ್ತಿ ತನ್ನ ಮನೆಗೆ ಹೋಗಬೇಕಾದ್ರೆ ಆ ಮನೆಯ ದ್ವಾರದಿಂದ ಆಚೆ ಬರುವಂತಹ ಯಾವ ಜೀವಿ ಆಗಿರ್ಬೋದು, ಜಂತು ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಮನುಷ್ಯರೇ ಆಗಿರ್ಬೋದು, ಅದನ್ನು ದೇವರಿಗೆ ಅರ್ಪಿಸ್ತೀನಿ. ಇದು ಎರಡನೇ ವಿಚಾರ ಈ ಪ್ರಪಂಚ ತೋರಿಸುವಂತಹದ್ದು. ತೋರಿಸಿ ಏನಂತಾರೆ ಇದನ್ನು? ಹಾಗಾದರೆ ಯೆಫ್ತಾಹನು ಹರಕೆ ಮಾಡ್ಕೊಂಡಾಗ ಯಾರು ಅಡ್ಡ ಬರ್ತಾರೆ? ಹರಕೆ ಮಾಡ್ಕೊಂಡಿರ್ತಾನಲ್ವಾ, ಯಾರು ಅಡ್ಡ ಬರ್ತಾರೆ? ಅದೇ ನ್ಯಾಯಸ್ಥಾಪಕರ ಗ್ರಂಥ 11ನೇ ಅಧ್ಯಾಯ 34ನೇ ವಚನ. ಯೆಫ್ತಾಹನು ಮಿಚ್ಪೆಯಲ್ಲಿದ್ದ ತನ್ನ ಮನೆಯನ್ನು ಸಮೀಪಿಸಿದಾಗ ಅವನ ಮಗಳು ದಮ್ಮಡಿ ಬಡಿಯುತ್ತಾ ನಾಟ್ಯವಾಡುತ್ತಾ ಅವನನ್ನು ಎದುರುಗೊಳ್ಳುವುದಕ್ಕಾಗಿ ಬಂದಳು. ಆಕೆಯು ಅವನ ಒಬ್ಬಳೇ ಮಗಳು. ಅಂದರೆ ಈ ವ್ಯಕ್ತಿ ಮಾಡಿರುವಂಥ ಹರಕೆ ಏನು? ನನ್ನ ಮನೆಯ ದ್ವಾರದಿಂದ ಏನು ಬಂದರೂ ಅದನ್ನು ನಾನು ಸಮರ್ಪಿಸ್ತೀನಿ ಅಂತ ಹೇಳಿ. ಹಾಗಾದರೆ ಯಾರು ಆಚೆ ಬರ್ತಾರೆ ಈಗ? ಮೊದಲು ತನ್ನ ಮಗಳು, ಒಬ್ಬಳೇ ಮಗಳು. ಹಾಗಾದರೆ ಈ ಪ್ರಪಂಚ ಏನು ಹೇಳುತ್ತೆ ಗೊತ್ತಾ? ಈ ವಾಕ್ಯವನ್ನು ತೋರಿಸಿ, ಹರಕೆ ಹೊತ್ಕೊಂಡಲ್ವಾ, ದೇವರು ಗೊತ್ತಿತ್ತಲ್ವಾ? ಹಾಗಾದರೆ ತನ್ನ ಮಗಳು ಬಂದಾಗ ತಾನು ಹರಕೆಯನ್ನು ಪೂರ್ತಿ ಮಾಡ್ಲಿಕ್ಕೆ ಹೊರಟ ಅಲ್ವಾ? ಪೂರ್ತಿ ಮಾಡಿದ್ನಲ್ವಾ? ಯಾಕೆ ಆ ಬಲಿಯನ್ನು ತಡಿಲಿಲ್ಲ ದೇವರು? ಹಾಗಾದರೆ ದೇವರು ನರಬಲಿಯನ್ನು ಅಪೇಕ್ಷಿಸ್ತಾರೆ. ಸತ್ಯವೇದದಲ್ಲಿ ನರಬಲಿ ಇದೆ ಅಂತ ಒಂದು ಕನ್ಕ್ಲೂಷನನ್ನು ಕೊಟ್ಟಿದ್ದಾರೆ. ಇಲ್ಲಿ ಸಂದರ್ಭ ಏನಾಗುತ್ತೆ ಗೊತ್ತಾ ಪ್ರಿಯರೇ? ಇದಕ್ಕಿಂತ ಮುಂಚೆ ಹೋಗ್ಲಿ ಹರಕೆ ಮಾಡ್ಕೊಂಡ ಹಾಗೆ ಯೆಫ್ತಾಹನು ಬಲಿ ಕೊಟ್ನಾ ಅಥವಾ ತನ್ನ ಮಗಳನ್ನು ಸಮರ್ಪಿಸಿದ್ನಾ ಅಂತ ಹೇಳಿ ನಮಗೆ ಗೊತ್ತಾಗಬೇಕಂದ್ರೆ 38ನೇ ವಚನ ಓದಿ. ಅವನು 2 ತಿಂಗಳ ತನಕ ಹೋಗಿ ಬಾ ಎಂದು ಕಳುಹಿಸಿದನು. ಆಕೆಯು ಸತಿಯರ ಸಹಿತವಾಗಿ ಬೆಟ್ಟದ ಪ್ರದೇಶಗಳಿಗೆ ಹೋಗಿ ತನ್ನ ಕನ್ಯಾವಸ್ಥೆಗೋಸ್ಕರ ಗೋಳಾಡಿದಳು. 2 ತಿಂಗಳು ಕಳೆದ ನಂತರ ಆಕೆಯು ತಿರುಗಿ ತಂದೆಯ ಹತ್ತಿರ ಬರಲು ಅವನು ತನ್ನ ಹರಕೆಯನ್ನು ತೀರಿಸಿದನು. ಅಂದರೆ ಯೆಫ್ತಾಹನು ಮಾಡಿಕೊಂಡಂತಹ ಹರಕೆಯನ್ನು ತೀರಿಸ್ತಾನೆ. ಇದನ್ನು ತೋರಿಸಿ ಏನಂತಾರೆ ಕ್ರೈಸ್ತರಲ್ಲದೆ ಇರುವಂತಹ ಜನ? ಸತ್ಯವೇದದಲ್ಲಿ ನರಬಲಿ ಇದೆ. ಯಾಕೆಂದರೆ ತಂದೆಯೇ ತನ್ನ ಮಗಳನ್ನ ದೇವರಿಗೋಸ್ಕರ ಬಲಿ ಕೊಟ್ಟಿದ್ದಾನೆ ಅಂತ ಹೇಳ್ತಾರೆ. ಪ್ರಿಯರೇ, ಸತ್ಯವೇದವನ್ನು ನಾವು ಸರಿಯಾಗಿ ಆಲೋಚನೆ ಮಾಡದೆ, ಸತ್ಯವೇದದಲ್ಲಿ ಬರೆದಿರುವ ಒಂದೊಂದು ಪದಕ್ಕೂ ಸಹ ಗಾಢವಾದ ಅರ್ಥ ಇರುತ್ತೆ. ನಾವು ಒಂದು ಸ್ಟೋರಿ ಬುಕ್ ಥರ ಇದೆ ಸತ್ಯವೇದವನ್ನು ಇಟ್ಕೊಂಡು ಒಂದು ಸ್ಟೋರಿ ಬುಕ್ಕನ್ನು ಹೇಗೆ ಓದ್ತೀವೋ ಹಾಗೇ ಓದ್ಕೊಂಡು ಹೋದರೆ ಸತ್ಯವೇದ ನಿಜವಾಗಲೂ ಸಹ ಏನು ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಡಿಪ್ಲೊಮಾ ಇನ್ ಬೈಬಲ್ ಥಿಯಾಲಜಿ ಮೊದಲನೇ ವರ್ಷದಲ್ಲಿ ಮೊದಲನೇ ಸಬ್ಜೆಕ್ಟ್ ಆಗಿ ಇಟ್ಟಿರುವಂತಹ ಪಾಠ ಏನು? ಸತ್ಯವೇದ ಅಂದರೆ ಏನು, ಅದನ್ನು ಹೇಗೆ ಓದಬೇಕು, ಅಂದರೆ ಸತ್ಯವೇದವನ್ನು ಹೇಗೆ ಓದಬೇಕು ಅಂತ ನಮಗೆ ಗೊತ್ತಿರಬೇಕು ಮೊದಲು. ಇದು ನಮ್ಮ ಭಾಷೆಯಲ್ಲಿ ಬರೆದಿರಲ್ಪಟ್ಟಿರುವಂತಹ ಗ್ರಂಥ ಅಲ್ಲ ಅಂತಲೂ ನಮಗೆ ಗೊತ್ತಾಗಬೇಕು. ಅಂದರೆ ನಮ್ಮ ಭಾಷೆಯಲ್ಲಿ ಹಲವಾರು ಟ್ರಾನ್ಸ್ಲೇಷನ್ ಮಿಸ್ಟೇಕ್ಸ್ ಇರ್ಬೋದು ಅಂತ ಹೇಳಿ ನಿಮ್ಗೆ ಈಗ ತಾನೇ ಗೊತ್ತಾಯಿತು. ಇದೇ ವಚನವನ್ನು ಅದೇ ನ್ಯಾಯಸ್ಥಾಪಕರ ಗ್ರಂಥ 11ನೇ ಅಧ್ಯಾಯ 30ನೇ ವಚನವನ್ನು ಕನ್ನಡದಲ್ಲಿ ಒಮ್ಮೆ ಓದ್ತೀನಿ, ಆಮೇಲೆ ಅದನ್ನು ತೆಲುಗುವಲ್ಲಿ ಓದಿ. ಒಂದು ನಿಮಿಷ. ಇದಲ್ಲದೆ ಆ ವ್ಯಕ್ತಿ ಮಾಡಿಕೊಂಡ ಹರಕೆ ನಿಜವಾಗಲೂ ಏನು ಅಂತ ಹೇಳಿ 30ನೇ ವಚನದಲ್ಲಿ ವಿವರಿಸಿದ್ದಾರೆ ನೋಡಿ ಪ್ರಿಯರೇ. ಇದಲ್ಲದೆ
ಅವನು ಯೆಹೋವನಿಗೆ, ನೀನು ಅಮ್ಮೋನಿಯರನ್ನು ನನ್ನ ಕೈಗೆ ಒಪ್ಪಿಸುವುದಾದರೆ ನಾನು ಸುರಕ್ಷಿತನಾಗಿ ಮನೆಗೆ ಮುಟ್ಟಿದಾಗ ನನ್ನನ್ನು ಎದುರುಗೊಳ್ಳುವುದಕ್ಕಾಗಿ ನನ್ನ ಮನೆಯ ಬಾಗಿಲಿನಿಂದ ಮೊದಲು ಬರುವಂತಹ ಪ್ರಾಣಿಯು ನಿನ್ನದೇ ಎಂದು ಅದನ್ನು ನಿನಗೋಸ್ಕರ ಹೋಮ ಮಾಡುವೆನು ಎಂದು ಹರಕೆ ಮಾಡಿದನು. ಅಂದರೆ ಇಲ್ಲಿ ಪದ ಏನು ಉಪಯೋಗಿಸಿದ್ದಾರೆ? ನಿನಗೋಸ್ಕರ ಹೋಮ ಮಾಡುವೆನು ಎಂದು ಹರಕೆ ತೊಟ್ಟನು. ಈ ವಚನವನ್ನು ಮಾತ್ರ ತೆಲುಗುವಲ್ಲಿ ಓದಿ ಪ್ರಿಯರೇ. ಈಗ 30ನೇ ವಚನವನ್ನು. అప్పుడు యెఫ్తా యెహోవాకు మ్రొక్కికొనెను, ఎట్లనగా నీవు నా చేతికి అమ్మోనియులను నిశ్చయముగా అప్పగించిన ఎడల నేను అమ్మోనియుల యుద్ధ నుండి క్షేమముగా తిరిగి వచ్చినప్పుడు నన్ను ఎదుర్కొనుటకు నా ఇంటి ద్వారము నుండి బయలుదేరి వచ్చినదేదో అది యెహోవాకు ప్రతిష్ఠితమగును మరియు దహన బలిగా దానిని అర్పించెదెను. ಅಂದರೆ ಕನ್ನಡ ಬೈಬಲಲ್ಲಿ ಏನಂತ ಟ್ರಾನ್ಸ್ಲೇಟ್ ಆಗಿದೆ? ಹೋಮ ಮಾಡುವೆನು. ಕನ್ನಡದಲ್ಲಿ ಹೀಗೆ ಇದೆ. ತೆಲುಗುವಲ್ಲಿ ಏನಿದೆ? ಪ್ರತಿಷ್ಠೆ ಮಾಡಿ, ಆಮೇಲೆ ಪ್ರತಿಷ್ಠೆ ಮಾಡಿ ದಹನ ಬಲಿಯಾಗಿ ಸಮರ್ಪಿಸ್ತೀನಿ. ಇದು ತೆಲುಗುವಲ್ಲಿ ಇರುವಂತಹ ವಚನ. ಈಗ ಆ ಮರಿಯು ಅನ್ನುವಂತಹ ಜಾಗದಲ್ಲಿ ಒಂದು ಫುಟ್ ನೋಟ್ ಇದೆ ತೆಲುಗುವಲ್ಲಿ, ಅದನ್ನು ನೋಡಿ. ಆ ಫುಟ್ ನೋಟನ್ನು ಓದಿದಾಗ ಕೆಳಗಡೆ ಒಂದು ಎಕ್ಸ್ಪ್ಲನೇಷನ್ ಸಿಗುತ್ತೆ. ಏನಿದೆ ಎಕ್ಸ್ಪ್ಲನೇಷನಲ್ಲಿ? ಮರಿಯು ಅನ್ನುವಂತಹ ಜಾಗದಲ್ಲಿ ಒಂದು ಫುಟ್ ನೋಟ್ ಇದೆ. ಆ ಒಂದು ಫುಟ್ ನೋಟ್ನ ಎಕ್ಸ್ಪ್ಲನೇಷನ್ ಕೆಳಗಡೆ ಏನಿದೆ? ಲೇದಾ. ಅಂದರೆ ತೆಲುಗುವಲ್ಲಿ ಏನಂತ ಹರಕೆ ಮಾಡ್ಕೊಂಡಿರ್ತಾರೆ? ಪ್ರತಿಷ್ಠೆ ಮಾಡ್ತೀನಿ ಮತ್ತೆ ಸರ್ವಾಂಗ ಹೋಮವಾಗಿ ಅರ್ಪಿಸ್ತೀನಿ. ಇದು ತೆಲುಗುವಲ್ಲಿ ಮಾಡ್ಕೊಂಡಿರುವಂತಹ ಪ್ರತಿಷ್ಠೆ. ಅಂದರೆ ತೆಲುಗು ಸತ್ಯವೇದದಲ್ಲಿ ಹೀಗೆ ಟ್ರಾನ್ಸ್ಲೇಟ್ ಆಗಿದೆ. ಕನ್ನಡದಲ್ಲಿ ಇದೊಂದು ಟ್ರಾನ್ಸ್ಲೇಷನ್ ಮಿಸ್ಟೇಕ್ ಆಗಿರೋದ್ರಿಂದ ನಿಮಗೆ ತೆಲುಗು ಬೈಬಲಿಂದ ಇದನ್ನು ಓದಿ ತೋರಿಸ್ತಿರುವಂತಹದ್ದು ಪ್ರಿಯರೇ. ಹಾಗಾದರೆ ಇರುವಂತಹ ಪದ ಏನು ತೆಲುಗುವಲ್ಲಿ? ಪ್ರತಿಷ್ಠೆ ಮಾಡ್ತೀನಿ ಮತ್ತೆ ದಹನ ಬಲಿಯಾಗಿ ಅರ್ಪಿಸ್ತೀನಿ. ಪ್ರತಿಷ್ಠೆ ಮಾಡ್ತೀನಿ ಮತ್ತೆ ಮರಿಯು ಅನ್ನುವಂಥ ಪದಕ್ಕೆ ಒಂದು ಫುಟ್ ನೋಟ್ ಇದೆ. ಆ ಫುಟ್ ನೋಟಿಗೆ ಕೆಳಗಡೆ ಎಕ್ಸ್ಪ್ಲನೇಷನ್ ಏನಿದೆ? ಲೇದ ಅನ್ನುವಂಥ ಪದ ಕನ್ನಡದಲ್ಲಿ ಅನುವಾದ ಆದಾಗ ಏನಂತ ನಾವು ಬಳಸ್ಬೋದು? ಇಲ್ಲದೆ ಹೋದರೆ. ಹೌದಲ್ವಾ? ಹಾಗಾದರೆ ಪ್ರತಿಷ್ಠಿಸ್ತೀನಿ, ಇಲ್ಲದೆ ಹೋದರೆ ದಹನ ಬಲಿಯಾಗಿ ಅರ್ಪಿಸ್ತೀನಿ. ಹೀಗೆ ಓದ್ಬೋದಾ ಅದನ್ನು ನಾವು? ಈ ಫುಟ್ ನೋಟ್ ಏನಕ್ಕೋಸ್ಕರ ಯೂಸ್ ಮಾಡ್ತಾನೆ ಗೊತ್ತಾ ಪ್ರಿಯರೇ? ಒಂದು ಭಾಷೆಯಿಂದ ಸತ್ಯವೇದವನ್ನು ಅನುವಾದ ಮಾಡಬೇಕಾದ್ರೆ ಆ ಭಾಷೆಯಲ್ಲಿ ಸರಿಯಾಗಿ ಟ್ರಾನ್ಸ್ಲೇಟ್ ಮಾಡುವಂಥವರಿಗೆ ಆ ಭಾವ ಸರಿಯಾಗಿ ಖಚಿತವಾಗಿ ಕನ್ವೆ ಆಗದೆ ಹೋದರೆ, ಒಂದು ರೆಫರೆನ್ಸ್ ಅಂತ ಹೇಳಿ ನಮಗೂ ಸಹ ಸರಿಯಾಗಿ ಕನ್ವೆ ಆಗಿಲ್ಲ, ಅದಕ್ಕೋಸ್ಕರ ಇದನ್ನು ಓದಿ ಹೀಗೂ ಇರ್ಬೋದು ಇದರ ಅರ್ಥ ಅಂತ ಹೇಳಿ ಅದಕ್ಕೋಸ್ಕರ ಫುಟ್ ನೋಟನ್ನು ಬಳಸ್ತಾರೆ. ಹಾಗಾದರೆ ಈಗ ಆ ವಚನವನ್ನು ಸಂಪೂರ್ಣವಾಗಿ ನಮ್ಗೆ ಅರ್ಥ ಆಗಿದೆ. ಆ ವಚನ ಏನಾಗಿರುತ್ತೆ? ಏನಂತ ಹರಕೆ ಮಾಡ್ಕೋತಾನೆ? ಒಂದು, ಪ್ರತಿಷ್ಠಿಸ್ತೀನಿ, ಇಲ್ಲದೆ ಹೋದರೆ ದಹನ ಬಲಿಯಾಗಿ ಅರ್ಪಿಸ್ತೀನಿ. ಹೌದಲ್ವಾ? ಎರಡರಲ್ಲಿ ಒಂದು. ಈ ಎರಡು ಪದಗಳು ಬೇರೆ ಬೇರೆ ಸಂದರ್ಭದಲ್ಲಿ ಬಳಸ್ತಾರೆ. ಮೊದಲನೇ ಪದ ಯಾವುದು? ಪ್ರತಿಷ್ಠಿಸ್ತೀನಿ ಅಥವಾ ದಹನ ಬಲಿಯಾಗಿ ಕೊಡ್ತೀನಿ. ಈ ಎರಡೂ ಪದ ಯಾರಿಗೆ ಬಳಸ್ತಾರೆ ಅಂತ ನಮಗೆ ಗೊತ್ತಿರಬೇಕು. ಒಂದು ವಚನವನ್ನು ನೋಡಿ ಪ್ರಿಯರೇ. ಜಕರ್ಯನ ಗ್ರಂಥ 14ನೇ ಅಧ್ಯಾಯ 21ನೇ ವಚನ. ಜಕರ್ಯನ ಗ್ರಂಥ 14ನೇ ಅಧ್ಯಾಯ 21ನೇ ವಚನ. ಅದಲ್ಲದೆ ಯೆರೂಸಲೇಮಿನಲ್ಲಿಯೂ ಯಹೂದದಲ್ಲಿಯೂ ಇರುವ ಸಕಲ ಪಾತ್ರೆಗಳು ಸೇನಾಧೀಶ್ವರ ಯೆಹೋವನಿಗೆ ಮೀಸಲಾಗಿರುವವು. ಏನು ಮೀಸಲಾಗಿರುವಂತಹದ್ದಂದ್ರೆ, ಮೀಸಲಾಗಿರುವಂತಹ ಪದಕ್ಕೆ ಇನ್ನೊಂದು ಪದ ಏನು ಪ್ರಿಯರೇ? ಪ್ರತಿಷ್ಠಿಸುವಂತಹದ್ದು. ಕರಿಬೋದಾ ಹೀಗೆ? ಮೀಸಲಾಗಿರುವಂತಹದ್ದು. ಈ ಪದಕ್ಕೆ ಇನ್ನೊಂದು ಪದ ಏನು?
ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹದ್ದು. ಹಾಗಾದ್ರೆ ಏನನ್ನ ಪ್ರತಿಷ್ಠೆ ಮಾಡಿದರಂತೆ ದೇವರಿಗೆ? ಅದಲ್ಲದೆ ಯೆರೂಸಲೇಮಿನಲ್ಲಿಯೂ ಯಹೂದದಲ್ಲಿಯೂ ಇರುವ ಸಕಲ ಪಾತ್ರೆಗಳು ಸೇನಾಧೀಶ್ವರ ಯೆಹೋವನಿಗೆ ಮೀಸಲಾಗಿರುವವು. ಹೌದಾ? ಪಾತ್ರೆ ಅನ್ನುವಂತಹದ್ದು ಏನು? ಒಬ್ಬ ವ್ಯಕ್ತಿನ, ಒಂದು ವಸ್ತುನ? ಪಾತ್ರೆ ಅನ್ನುವಂತಹದ್ದು ವ್ಯಕ್ತಿಯಲ್ಲ, ವಸ್ತು. ಹಾಗಾದ್ರೆ ವಸ್ತುವನ್ನ ಪ್ರತಿಷ್ಠಿಸಿದರಂತೆ ದೇವರಿಗೋಸ್ಕರ, ಮೀಸಲಾಗಿ ಇಟ್ಟಿದ್ದಾರಂತೆ. ಅಂದ್ರೆ ಒಂದು ವಸ್ತುವಿಗೆ ನಾವು ಉಪಯೋಗಿಸುವಂತಹ ಪದ ಏನು? ಅದನ್ನ ದೇವ್ರಿಗೆ ಕೊಟ್ವಿ ಅಂತ ಅನ್ಕೊಳ್ಳಿ, ಆ ವಸ್ತುವನ್ನ ದೇವ್ರಿಗೆ ಕೊಟ್ವಿ ಅನ್ಕೊಳ್ಳಿ. ಅದಕ್ಕೆ ನಾವೇನಂತ ಕರಿತೀವಿ? ಪ್ರತಿಷ್ಠಾಪಿಸಲ್ಪಟ್ಟಿರುವಂತಹದ್ದು. ಯೆಫ್ತಾಹನು ಮಾಡಿಕೊಂಡಂತಹ ಹರಕೆಯಲ್ಲಿ 2 ಪದಗಳನ್ನು ನಾವು ನೋಡಿದ್ದೀವಿ. ಒಂದನೇ ಪದ ಏನು? ಪ್ರತಿಷ್ಠೆ ಮಾಡ್ತೀನಿ ಅಥವಾ ದಹನ ಬಲಿಯಾಗಿ ಕೊಡ್ತೀನಿ. ಹೌದಲ್ವಾ? 2 ಪದ. ಹಾಗಾದ್ರೆ ಏನ್ ಮಾಡಿದ್ರು? ಯೆಫ್ತಾ ತನ್ನ ಮಗಳನ್ನ ಏನ್ ಮಾಡಿದ್ರು? ಪ್ರತಿಷ್ಠೆ ಮಾಡಿದ್ರ ದೇವರಿಗೋಸ್ಕರ ಅಥವಾ ಬಲಿಯಾಗಿ ಕೊಟ್ರ? ಏನ್ ಮಾಡಿದ್ರು ಅಂತ ಗೊತ್ತಾಗೋದಕ್ಕೋಸ್ಕರ ಈ ವಚನವನ್ನ ನಾವು ಓದಿದೀವಿ. ಇದರಲ್ಲಿ ಏನಿದೆ? ವಸ್ತುವನ್ನ ಅಂದ್ರೆ ಪಾತ್ರೆಯನ್ನ ಯೆಹೋವನಿಗಾಗಿ ಮೀಸಲು ಪಡಿಸಿದ್ರು. ಮೀಸಲು ಅನ್ನುವಂಥ ಪದಕ್ಕೆ ಇನ್ನೊಂದು ಪದ ಪ್ರತಿಷ್ಠೆ ಮಾಡಿದ್ರು. ಅಂದ್ರೆ ಒಂದು ವಸ್ತುವನ್ನ ದೇವ್ರಿಗೆ ಕೊಟ್ಟಾಗ ನಾವು ಉಪಯೋಗಿಸುವಂತಹ ಪದ ಏನು? ಪ್ರತಿಷ್ಠಿಸಿದ್ರು ಅಂತ ಹೇಳಿ. ಇನ್ನೊಂದು ವಚನವನ್ನು ನೋಡಿ ಪ್ರಿಯರೇ, ವಿಮೋಚನಕಾಂಡ 29ನೇ ಅಧ್ಯಾಯ. ವಿಮೋಚನಕಾಂಡ 29ನೇ ಅಧ್ಯಾಯ 21ನೇ ವಚನ. 29, 21. 21. ಅದಲ್ಲದೆ ನೀನು ಯಜ್ಞವೇದಿಯ ಮೇಲಿರುವ ರಕ್ತದಲ್ಲಿಯೂ ಅಭಿಷೇಕ ತೈಲದಲ್ಲಿಯೂ ಸ್ವಲ್ಪವನ್ನು ತೆಗೆದುಕೊಂಡು ಆರೋನನ ಮತ್ತು ಅವನ ವಸ್ತ್ರಗಳ ಮೇಲೆಯೂ ಅವನ ಮಕ್ಕಳ ಮತ್ತು ಅವರ ವಸ್ತ್ರಗಳ ಮೇಲೆಯೂ ಚಿಮುಕಿಸಬೇಕು. ಹೀಗೆ ಅವನು, ಅವನ ಮಕ್ಕಳು, ಅವರ ವಸ್ತ್ರಗಳು ಸಹಿತವಾಗಿ ಪರಿಶುದ್ಧರಾಗುವರು. ಇದೇ ವಚನವನ್ನು ತೆಲುಗುವಲ್ಲಿ ಒಮ್ಮೆ ಓದಿ ಪ್ರಿಯರೇ. ವಿಮೋಚನಕಾಂಡ 29ನೇ ಅಧ್ಯಾಯ 21ನೇ ವಚನ. మరియు నీవు బలిపీఠము మీదనున్న రక్తములోను అభిషేకం తైలంతోను కొంచెము తీసి అహరోన మీదను అతని వస్త్రముల మీదను అతనితోనున్న అతని కుమారుల మీదను అతని కుమారుల వస్త్రముల మీదను ప్రోక్షయింపవలెను. అప్పుడతడు అతని వస్త్రములను అతనితోనున్న అతని కుమారులను అతని కుమారుల వస్త్రములను ಪ್ರತಿಷ್ಠಿತ ಮೂಲಗುನು ಅಂದ್ರೆ ಪ್ರತಿಷ್ಠೆ ಆಗ್ತಾರೆ ಆಗ ಅಂತ ಹೇಳಿ ಅದರ ಅರ್ಥ. ಇದು ಸತ್ಯವಾಗ್ಲೂ ನಿಮ್ಗೆ ಈಗಲವರೆಗೂ ಏನು ಅರ್ಥ ಆಗಿರೋದಿಲ್ಲ, ಈ ವಚನ ಮಾತ್ರ. ಇದು ಕನ್ನಡದಲ್ಲಿ ನಾನು ಮತ್ತೆ ಓದಿ ಈ ಒಂದು ಅರ್ಥವನ್ನ ಹೇಳಿ ಪ್ರಯತ್ನ ಪಡ್ತೀನಿ, ನೋಡ್ಕೊಳ್ಳಿ ಪ್ರಿಯರೇ. ಅದಲ್ಲದೆ ನೀನು ಯಜ್ಞವೇದಿಯ ಮೇಲಿರುವ ರಕ್ತದಲ್ಲಿಯೂ ಅಭಿಷೇಕ ತೈಲದಲ್ಲಿಯೂ ಸ್ವಲ್ಪವನ್ನು ತೆಗೆದುಕೊಂಡು ಆರೋನನ ಮತ್ತು ಅವನ ವಸ್ತ್ರಗಳ ಮೇಲೆಯೂ ಏನ್ ಮಾಡ್ಬೇಕಂತೆ? ರಕ್ತವನ್ನು, ಅಭಿಷೇಕ ತೈಲವನ್ನು ತಗೊಂಡು ಆರೋನನ ಮತ್ತು ಅವನ ವಸ್ತ್ರಗಳ ಮೇಲೆಯೂ ಅವನ ಮಕ್ಕಳ ಮತ್ತು ಅವರ ವಸ್ತ್ರದ ಮೇಲೆಯೂ, ಆರೋನನು ಮತ್ತು ಅವನ ವಸ್ತ್ರದ ಮೇಲೆಯೂ, ಆರೋನನ ಮಕ್ಕಳು ಹಾಗೂ ಅವರ ವಸ್ತ್ರದ ಮೇಲೆಯೂ ಚಿಮುಕಿಸಬೇಕು. ಹೀಗೆ ಅವನು, ಅವನ ಮಕ್ಕಳು, ಅವರ ವಸ್ತ್ರಗಳು ಸಹಿತವಾಗಿ ಪರಿಶುದ್ಧರಾಗುವರು ಅಂತ ಕನ್ನಡದಲ್ಲಿದೆ. ಈ ಪರಿಶುದ್ಧರಾಗುವರು ತೆಲುಗುವಲ್ಲಿ ಏನಿದೆ ಈ ಪದಕ್ಕೆ ಅರ್ಥ? ಪ್ರತಿಷ್ಠಿತರಾಗುವರು. ವಸ್ತ್ರದ ಮೇಲೆ ಹಾಕಕ್ಕೆ ಹೇಳಿದ್ರಲ್ವಾ? ಅಂದ್ರೆ ನೀವು ಚುಮುಕಿಸಬೇಕು, ವಸ್ತ್ರದ ಮೇಲೂ ಸಹ ಚುಮುಕಿಸಕ್ಕೆ ಹೇಳಿದ್ರಲ್ವಾ? ವಸ್ತ್ರ ಅನ್ನುವಂತಹದ್ದು ವ್ಯಕ್ತಿನ, ವಸ್ತು. ಹಾಗಾದ್ರೆ ವ್ಯಕ್ತಿಗಳು ಆರೋನನ ಮೇಲೂ ಹಾಕಕ್ಕೆ ಹೇಳಿದ್ರೋ ಇಲ್ವೋ? ಆರೋನನ ಮೇಲೆ, ಅವರ ಮಕ್ಕಳ ಮೇಲೆಲ್ಲ ಪ್ರೋತ್ಸಾಹಿಸಕ್ಕೆ ಅಂದ್ರೆ ಚುಮುಕಿಸಕ್ಕೆ ಹೇಳಿದ್ರೋ ಇಲ್ವೋ? ಹೇಳಿದ್ರು. ಹಾಗಾದ್ರೆ ಆರೋನನು, ಅವರ ಮಕ್ಕಳೆಲ್ಲರೂ ಸಹ ವಸ್ತುಗಳು ಮನುಷ್ಯರು.
ಹಾಗಾದರೆ ವಸ್ತುಗಳ ಮೇಲೂ ಮನುಷ್ಯರ ಮೇಲೂ ಚುಮುಕಿಸಿದಾಗ ಅವರು ದೇವರಿಗೆ ಏನಾಗ್ತಾರೆ? ಪ್ರತಿಷ್ಠಿತರಾಗ್ತಾರೆ. ತೆಲುಗು ಸತ್ಯವೇದದಲ್ಲಿ ಪ್ರತಿಷ್ಠಿತರಾಗ್ತಾರೆ ಅನ್ನುವಂತಹ ಪದವನ್ನು ಬಳಸಿದ್ದಾರೆ. ಈ ಎರಡೂ ವಚನಗಳನ್ನು ನಾವೇನು ಓದಿದ್ವಿ ಗೊತ್ತಾ ಪ್ರಿಯರೇ? ಯೆಫ್ತಾಹನು ಮಾಡಿಕೊಂಡಂತಹ ಹರಕೆ ಏನು? ಒಂದು, ಪ್ರತಿಷ್ಠೆ ಮಾಡ್ತೀನಿ ಅಥವಾ ದಹನ ಬಲಿಯಾಗಿ ಕೊಡ್ತೀನಿ. ಈ ಎರಡರಲ್ಲಿ ತನ್ನ ಮಗಳನ್ನು ಏನು ಮಾಡಿದ್ರು ಅದನ್ನು ತಿಳ್ಕೊಳಕ್ಕೋಸ್ಕರ ಎರಡು ವಚನಗಳನ್ನು ಓದಿದ್ವಿ. ಮೊದಲನೇ ವಚನದಲ್ಲಿ ಪಾತ್ರೆಗಳು ಯೆಹೋವನಿಗೆ ಪ್ರತಿಷ್ಠಾಪನೆಯಾದವು ಅನ್ನುವಂಥ ವಚನವನ್ನು ನಾವು ನೋಡಿದ್ವಿ. ಅಂದರೆ ಒಂದು ವಸ್ತುವನ್ನು ದೇವರಿಗೆ ಸಮರ್ಪಿಸಿದಾಗ ನಾವು ಉಪಯೋಗಿಸುವಂಥ ಪದ ಏನು? ಪ್ರತಿಷ್ಠಾಪನೆ ಆಗಿದೆ. ಹಾಗೆ ಒಬ್ಬ ವ್ಯಕ್ತಿಯನ್ನು ದೇವರಿಗೆ ಸಮರ್ಪಿಸಿದಾಗ ನಾವು ಉಪಯೋಗಿಸುವಂಥ ಪದ ಏನು ಗೊತ್ತಾ? ಪ್ರತಿಷ್ಠಾಪನೆಯಾಗಿದ್ದಾನೆ. ಅದಕ್ಕೋಸ್ಕರ ಈ ವಚನವನ್ನು ನಾವು ಓದಿದ್ವಿ. ಆರೋನನ ಮೇಲೆ ಚುಮುಕಿಸಿದಾಗ, ಅವರ ಮಕ್ಕಳ ಮೇಲೆ ಚುಮುಕಿಸಿದಾಗ ಅವರೇನಾಗ್ತಾರೆ? ಪ್ರತಿಷ್ಠಿತರಾಗ್ತಾರೆ. ಹಾಗಾದರೆ ಮನುಷ್ಯರು ದೇವರಿಗೋಸ್ಕರ ಮೀಸಲಿದ್ದಾರೆ ಅಂತ ಹೇಳಿದ್ರೆ ನಾವು ಯಾವ ಪದವನ್ನು ಬಳಸ್ತೀವಿ? ಬಲಿಯಾದ್ರು ಅನ್ನುವಂಥ ಪದವನ್ನು ಬಳಸ್ತೀವ ಅಥವಾ ಪ್ರತಿಷ್ಠಿತರಾದರು ಅನ್ನುವಂಥ ಪದವನ್ನು ಬಳಸ್ತೀವ? ಪ್ರತಿಷ್ಠಿತರಾದರು ಅನ್ನುವಂಥ ಪದವನ್ನು ಬಳಸ್ತೀವಿ. ಈಗ ನೀವು ಹೇಳಿ, ಯೆಫ್ತಾಹನು ಯೆಫ್ತಾಹನು ಮಾಡಿಕೊಂಡಂತಹ ಹರಕೆಯಲ್ಲಿ ಎರಡು ಪದಗಳಿದೆ. ಒಂದು, ಪ್ರತಿಷ್ಠೆ ಮಾಡ್ತೀನಿ ಅಥವಾ ದಹನ ಬಲಿಯಾಗಿ ಕೊಡ್ತೀನಿ. ಪ್ರತಿಷ್ಠೆ ಮಾಡ್ತೀನಿ ಬಂದಿದ್ಯಾರು? ಮನುಷ್ಯರ, ಪ್ರಾಣಿನ? ಅವನು ಯುದ್ಧದಿಂದ ಹೋಗಬೇಕಾದ್ರೆ ತನ್ನ ಮನೆಯ ದ್ವಾರದಿಂದ ಬಂದಿದ್ಯಾರು? ಮನುಷ್ಯರು. ಮನುಷ್ಯರಿಗೆ ನಾವು ಉಪಯೋಗಿಸುವಂಥ ಪದ ಪ್ರತಿಷ್ಠಿಸ್ತೀನಿ. ಹಾಗಾದರೆ ಯೆಫ್ತಾಹನು ತನ್ನ ಮಗಳನ್ನು ಬಲಿ ಕೊಟ್ಟಿಲ್ಲ. ಬಲಿ ಕೊಡುವಂತಹದ್ದು ಯಾರಿಗೆ ಗೊತ್ತಾ? ಪ್ರಾಣಿಗಳಿಗೆ. ಪ್ರಾಣಿಗಳನ್ನು ದೇವ್ರಿಗೆ ಸಮರ್ಪಿಸಿದಾಗ ನಾವೇನಂತ ಕರಿತೀವಿ? ಬಲಿ, ಹೋಮ, ದಹನ ಬಲಿ ಅಂತ ಹೇಳಿ ಕರಿತೀವಿ. ಮನುಷ್ಯರನ್ನ ಅಥವಾ ವಸ್ತುಗಳನ್ನು ದೇವರಿಗೆ ಸಮರ್ಪಿಸಿದಾಗ ನಾವು ಏನು ಪದವನ್ನು ಉಪಯೋಗಿಸ್ತೀವಿ? ಪ್ರತಿಷ್ಠೆ ಮಾಡಿದ್ವಿ ಅನ್ನುವಂಥ ಪದವನ್ನು ಉಪಯೋಗಿಸ್ತೀವಿ. ಹಾಗಾದರೆ ಯೆಫ್ತಾಹನು ತನ್ನ ಮಗಳು ಬಂದಾಗ ಎರಡು ಅಂದರೆ ಆ ಹರಕೆಯಲ್ಲಿ ಎರಡು ಭಾಗ ಆಯಿತು. ಒಂದು, ಪ್ರತಿಷ್ಠೆ ಮಾಡ್ತೀನಿ ಅಥವಾ ದಹನ ಬಲಿಯಾಗಿ ಕೊಡ್ತೀನಿ. ಬಂದಿರುವಂತಹದ್ದು ಪ್ರಾಣಿ ಅಲ್ಲದೇ ಇರೋದರಿಂದ, ಬಂದಿದ್ದು ಮನುಷ್ಯನಾಗಿರುವಂತಹ ತನ್ನ ಮಗಳಾಗಿರೋದರಿಂದ ಯೆಫ್ತಾಹನು ತನ್ನ ಮಗಳನ್ನು ಏನು ಮಾಡ್ತಾನೆ? ದೇವರಿಗಾಗಿ ಮೀಸಲಾಗಿ ಪ್ರತಿಷ್ಠೆ ಮಾಡ್ತಾನೆ. ಅಂದರೆ ಇನ್ನು ಜೀವಮಾನ ಕಾಲದವರೆಗೂ ದೇವರಲ್ಲಿ ಇರೋ ಹಾಗೆ, ದೇವರ ಕೆಲಸದಲ್ಲೇ, ದೇವರ ಕಾರ್ಯಕ್ರಮದಲ್ಲೇ ಇರೋ ಹಾಗೆ. ಇದು ಯೆಫ್ತಾಹನ ಸಾರಾಂಶ. ಯೆಫ್ತಾಹನ ಹಾಗಾದರೆ ಬಲಿ ಕೊಟ್ರ ಪ್ರಿಯರೇ? ಇಲ್ಲ. ಸತ್ಯವೇದದಲ್ಲಿ ನರಬಲಿ ಎಲ್ಲೂ ಸಹ ಕೇಳಿಲ್ಲ. ಅಬ್ರಹಾಮನನ್ನು ಬಲಿ ಕೊಡುವಂಥ ದೇವರು ಕೇಳಿದ್ರು. ಏನಕ್ಕೋಸ್ಕರ? ತನ್ನ ವಿಶ್ವಾಸವನ್ನು ಪರೀಕ್ಷಿಸಿ ಪ್ರಪಂಚಕ್ಕೆ ಅದನ್ನು ಸಾರಬೇಕಿತ್ತು. ಅದಕ್ಕೋಸ್ಕರ ಯೆಫ್ತಾಹನು ತನ್ನ ಮಗಳನ್ನು ಹೋಮ ಮಾಡಿದ್ರು ಅಂತ ಕನ್ನಡ ಬೈಬಲಲ್ಲಿದೆ. ಇದನ್ನು ನಾವು ಓದಬೇಕಾದ್ರೆ ಅದನ್ನೇ ಓದಿ ನಮ್ಮ ಮೈಂಡಲ್ಲಿ ಅದೇ ಇರುತ್ತೆ, ಅದೇ ಪದ ಇರುತ್ತೆ. ಅಂದರೆ ಈ ಥರ ಹೋಮ ಮಾಡಿದ್ರಲ್ವಾ, ದೇವ್ರಿಗೋಸ್ಕರ ಬಲಿ ಕೊಟ್ರಲ್ವಾ ಅಂತ ಹೇಳಿ. ಯಾವಾಗಲೇ ಆಗಲಿ ಒಂದು ಪದ ನಮಗೆ ತುಂಬ ಅರ್ಥ ಆಗ್ತಿಲ್ಲ ಅಂತ ಹೇಳಿದ್ರೆ ಸತ್ಯವೇದದಲ್ಲಿ, ಅದು ಬೇರೆ ಭಾಷೆಯಲ್ಲಿ ಓದಿ ನೋಡುವಂತಹ ರೂಢಿಯನ್ನು ಬೆಳೆಸ್ಕೊಳ್ಳಿ. ಏನಕ್ಕೆ? ಆ ಪದಕ್ಕೆ ಒಂದಕ್ಕಿಂತ ಹೆಚ್ಚಾದ ಅರ್ಥ ಇರ್ಬೋದು. ದೇವರು ಹೆಬ್ರಿಯು ಭಾಷೆಯಲ್ಲಿ ಅದನ್ನು ಬರೆಸಬೇಕಾದ್ರೆ ಅದೇ ಅರ್ಥದಲ್ಲಿ ಬರೆಸದೇ ಇರ್ಬೋದು. ಅದು ಟ್ರಾನ್ಸ್ಲೇಟ್ ಮಾಡಬೇಕಾದ್ರೆ ಭಾವವನ್ನು ಅರ್ಥ ಮಾಡ್ಕೊಳ್ಳದೆ ಟ್ರಾನ್ಸ್ಲೇಟರ್ಸ್ ಏನು ಮಾಡಿರ್ತಾರೆ? ಒಂದು ಪದವನ್ನು ತಪ್ಪಾಗಿ ಬರೆಸಿರ್ತಾರೆ. ಅದು ಆಗಿರುವಂತಹ ತಪ್ಪು. ಅದನ್ನು ಹೊರತುಪಡಿಸಿ ಸತ್ಯವೇದದಲ್ಲಿ ಎಲ್ಲೂ ಸಹ ನರಬಲಿ ಅನ್ನುವಂತಹದ್ದು ಇಲ್ಲ. ಇನ್ನೊಂದಷ್ಟು ವಚನಗಳನ್ನು ನೋಡ್ಕೊಂಡು ಮುಗಿಸ್ಕೊಳ್ಳೋಣ ಪ್ರಿಯರೇ. ಸಮುವೇಲನ ಮೊದಲನೇ ಗ್ರಂಥ 15ನೇ ಅಧ್ಯಾಯ 22ನೇ ವಚನ. ಸಮುವೇಲನ ಮೊದಲನೇ ಗ್ರಂಥ 15ನೇ ಅಧ್ಯಾಯ 22ನೇ ವಚನ. ಅದಕ್ಕೆ ಸಮುವೇಲನು ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ, ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಹಾಗಾದರೆ ದೇವ್ರಿಗೆ ಯಜ್ಞ ಇಷ್ಟ ಆದರೆ ಈ ವಚನವನ್ನು ಏನಕ್ಕೆ ಬರೆಸ್ಬೇಕಿತ್ತು? ದೇವರಿಗೆ ಒಂದು ವೇಳೆ ಬಲಿನೇ ಇಷ್ಟ ಆಗಿದ್ರೆ ಈ ವಚನವನ್ನು ಏನಕ್ಕೆ ಬರೆಸ್ಬೇಕಿತ್ತು? ಇನ್ನೊಂದು ವಚನವನ್ನು ನೋಡಿ ಪ್ರಿಯರೇ. ಕೀರ್ತನೆಗಳು 51ನೇ ಅಧ್ಯಾಯ 16ನೇ ವಚನ. ಕೀರ್ತನೆಗಳು 51ನೇ ಅಧ್ಯಾಯ 16ನೇ ವಚನ. ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ,
ಇದ್ದರೆ ಸಮರ್ಪಿಸೇನು, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಯಾರು ಹೇಳ್ತಿರುವಂತಹ ಮಾತಿದು? ದಾವೀದನು ಹೇಳ್ತಿರುವಂತಹ ಮಾತು. ಒಂದು ವೇಳೆ ದೇವರಿಗೆ ಬಲಿ ಬೇಕು ಅಂತ ಅನ್ಕೊಳ್ಳಿ ಪ್ರಿಯರೇ, ದಾವೀದ ಏನಾಗಿದ್ರು ಬದುಕಿರುವಂತಹ ದಿನಗಳಲ್ಲಿ? ರಾಜ. ಬಲಿ ಕೊಡುವಂತಹ ಕಷ್ಟ ಆಗಿತ್ತ ದಾವೀದನಿಗೆ? ಇಲ್ಲ. ಆದರೆ ದಾವೀದನು ದೇವರ ಮನಸ್ಸನ್ನು ಅರ್ಥ ಮಾಡ್ಕೊಂಡಿದ್ರು. ದೇವರಿಗೆ ಬೇಕಾಗಿರುವಂತಹದ್ದು ಯಜ್ಞಗಳಲ್ಲ, ಬಲಿಗಳಲ್ಲ. ಅದನ್ನೇ ಹೇಳ್ತಿದ್ದಾರೆ, ನಿನಗೆ ಯಜ್ಞಗಳಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸೇನು, ಸರ್ವಾಂಗ ಹೋಮಗಳಲ್ಲಿ ನಿನಗೆ ಸಂತೋಷವಿಲ್ಲ. ಅಂದರೆ ದಾವೀದನಿಗೆ ದೇವರ ಮನಸ್ಸು ಅರ್ಥ ಆಗಿದೆ. ದೇವರು ಯಜ್ಞಗಳನ್ನು, ನೈವೇದ್ಯಗಳನ್ನು, ಬಲಿಗಳನ್ನು ಕೋರ್ಕೊಳ್ಳೋದಿಲ್ಲ. ಬೇಕಾಗಿರುವಂತಹದ್ದು ನಮ್ಮ ಮನಸ್ಸು. ಇನ್ನೊಂದು ವಚನ ನೋಡಿ ಪ್ರಿಯರೇ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 11ನೇ ವಚನ. ಎಷ್ಟು ಕಡೆ ಸತ್ಯವೇದದಲ್ಲಿ ದೇವರು ನನಗೆ ಬಲಿ ಅಂದರೆ ಇಷ್ಟ ಇಲ್ಲ ಅಂತ ಬರೆಸಿದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಯೆಶಾಯನ ಗ್ರಂಥ 1ನೇ ಅಧ್ಯಾಯ 11ನೇ ವಚನ. 1:11. ನಮ್ಮ ದೇವರ ಧರ್ಮೋಪದೇಶವನ್ನು ಕೇಳಿರಿ, ಯೆಹೋವನು ಹೀಗನ್ನುತ್ತಾನೆ, ಲೆಕ್ಕವಿಲ್ಲದ ನಿಮ್ಮ ಯಜ್ಞಗಳು ನನಗೇಕೆ? ಟಗರುಗಳ ಸರ್ವಾಂಗ ಹೋಮ, ಪುಷ್ಟ ಪಶುಗಳ ಕೊಬ್ಬು, ಇದೆಲ್ಲ ನನಗೆ ಸಾಕಾಯಿತು. ಹೋರಿ ಕುರಿ ಹೋತಗಳ ರಕ್ತಕ್ಕೆ ನಾನು ಒಲಿಯನು. ಅಂದರೆ ದೇವರು ಪ್ರಾಣಿಗಳ ಬಲಿಯನ್ನೇ ಬೇಡ ಅಂತ ಇದ್ದಾರೆ. ಇನ್ನು ಮನುಷ್ಯರ ಬಲಿಯನ್ನು ಕೋರ್ಕೊಂತಾರ ದೇವರು? ಒಮ್ಮೆ ಯೋಚನೆ ಮಾಡಿ ನೋಡಿ. ಈ ವಚನದಲ್ಲಿ ಏನು ಬರೆಸಿದ್ದಾರೆ? ಈ ಮನುಷ್ಯರು ಕೊಡುವಂತಹ, ಲೆಕ್ಕವಿಲ್ಲದ ಹಾಗೆ ಕೊಡುವಂತಹ ಪ್ರಾಣಿಗಳ ಬಲಿಯನ್ನೇ ಬೇಡ ಅಂತಿದ್ದಾರೆ. ಇದರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿ. ಇನ್ನು ಮನುಷ್ಯರ, ದೇವರು ತನ್ನ ಕೈಯಾರೆ ಸೃಷ್ಟಿ ಮಾಡಿದಂತಹ ಮನುಷ್ಯರ ಬಲಿಯನ್ನು ದೇವರು ಕೋರ್ಕೋತಾರ? ಇನ್ನೊಂದು ವಚನವನ್ನು ನೋಡಿ ಪ್ರಿಯರೇ, ರಾಜರ 2ನೇ ಗ್ರಂಥ, ರಾಜರ 2ನೇ ಗ್ರಂಥ 23ನೇ ಅಧ್ಯಾಯ 10ನೇ ವಚನ. ರಾಜರ 2ನೇ ಗ್ರಂಥ 23ನೇ ಅಧ್ಯಾಯ 10ನೇ ವಚನ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಯಾರು ಮೊಲೇಕನಿಗೋಸ್ಕರ ಆಹುತಿ ಕೊಡದಂತೆ ಬೆನ್ ಹಿನ್ನೋಮ್ ತಗ್ಗಿನಲ್ಲಿದ್ದ ತೊಫೇತ್ ಎಂಬ ಸ್ಥಳವನ್ನು ಹೊಲೆ ಮಾಡಿದನು. ಅಂದರೆ ದೇವರು ಇಲ್ಲೊಂದು ಮಾತನ್ನು ಬರೆಸಿದ್ದಾರೆ, ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಯಾರು ಮೊಲೇಕನಿಗೋಸ್ಕರ ಆಹುತಿ ಕೊಡದಂತೆ. ಮೊಲೇಕನು ಅಂದರೆ ಯಾರು? ದೇವರು. ಆಗ ಜನರು ಮಾಡಿಕೊಂಡಂತಹ ದೇವರು. ಇವ್ರಿಗೆ ಬಲಿಯನ್ನು ಕೊಡ್ತಾ ಇದ್ರು ಪ್ರಿಯರೇ ಜನರು. ಅದಕ್ಕೋಸ್ಕರ ದೇವರು ಏನು ಹೇಳ್ತಿದ್ದಾರೆ? ಬಲಿಯನ್ನು ಕೊಡದಂತೆ. ನನಗೆ ಮಾತ್ರ ಅಲ್ಲ, ನೀವು ಮಾಡ್ಕೊಂಡಿದ್ದೀರಲ್ಲ ದೇವರು, ಅದಕ್ಕೂ ಸಹ ಬಲಿಯನ್ನು ಕೊಡಬಾರದು. ಅದೇ ಉದ್ದೇಶದಿಂದ ಈ ಮಾತನ್ನು ಬರೆಸಿದ್ದಾರೆ. ಅಂದರೆ ಬಲಿ ಕೊಡುವಂತಹದ್ದು ದೇವರಿಗೆ ಇಷ್ಟನಾ? ಇಲ್ಲ. ಮೊಲೇಕನಿಗೆ ಆ ಒಂದು ದೇವರಿಗೆ ಸಮರ್ಪಿಸುವಾಗ ಇನ್ನೊಂದು ಆಚರಣೆ ಇತ್ತು ಪ್ರಿಯರೇ. ಬೆಂಕಿಯಲ್ಲಿ ಹಾಕಿ ಹೋಮ ಮಾಡುವಂತಹದ್ದು ಒಂದು ಆಚರಣೆ. ತೆಲುಗುವಲ್ಲಿ ಓದಿದ್ರೆ ಇದೇ ಮಾತನ್ನು ಅದೇ ವಚನದಲ್ಲಿ ನಿಮಗೆ ಸಿಗುತ್ತೆ. ಅದು ಅಗ್ನಿಕುಂಡದ ಮೇಲೆ ನಡೆಸ್ತಾ ಇದ್ರು ಮೊಲೇಕನಿಗೆ. ಅಗ್ನಿಕುಂಡಗಳ ಮೇಲೂ ಸಹ ನೀವು ನಡೆಸಬಾರ್ದು ನಿಮ್ಮ ಮಕ್ಕಳನ್ನು ಅಂತ ದೇವರು ಹೇಳ್ತಾರೆ. ಅಂದರೆ ದೇವರ ಪ್ರೀತಿ ಇದರಲ್ಲಿ ಅರ್ಥ ಆಗುತ್ತೆ. ಅಗ್ನಿಕುಂಡಗಳ ಮೇಲೆ ನಡೆಸಬಾರ್ದು ಅಂತ ಹೇಳಿದವರು ಬಲಿ ಕೊಡ್ಲಿಕ್ಕೆ ಕೋರ್ಕೊಂತಾರ? ಇನ್ನೊಂದು ವಚನ, ಯೆರೆಮೀಯನ ಗ್ರಂಥ. ಅಂದರೆ ಸತ್ಯವೇದದಲ್ಲಿ ಎಷ್ಟು ಸಾರಿ ದೇವರು ಬಲಿ ಬೇಡ ಅಂತ ಹೇಳಿದಾರೋ ಅದನ್ನು ತೋರಿಸುವಂತಹ ಪ್ರಯತ್ನ ಪ್ರಿಯರೇ ಇದು. ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯ 35ನೇ ವಚನ. ಯೆರೆಮೀಯನ ಗ್ರಂಥ 32ನೇ ಅಧ್ಯಾಯ 35ನೇ ವಚನ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ಮೊಲೇಕ್ ದೇವತೆಗಾಗಿ ಆಹುತಿ ಕೊಡುವುದಕ್ಕೆ ಬೆನ್ ಹಿನ್ನೇಮ್ ತಗ್ಗಿನಲ್ಲಿನ ಬಾಳಿನ ಪೂಜಾ ಸ್ಥಳಗಳನ್ನು ಕಟ್ಟಿ ಯಹೂದವನ್ನು ಪಾಪಕ್ಕೆ ಸಿಕ್ಕಿಸಿದ್ದಾರೆ. ಅಂದರೆ ನೀವು ಇನ್ನೊಬ್ಬ ದೇವರನ್ನು ಆರಾಧಿಸುವಂತಹದ್ದಾಗಲಿ, ಆ ದೇವರಿಗೆ ಬಲಿ ಸಮರ್ಪಿಸುವಂತಹದ್ದಾಗಲಿ, ಏನಂತೆ ಅದು ದೇವರ ದೃಷ್ಟಿಗೆ ಪೂಜಾ ಸ್ಥಳಗಳನ್ನು ಕಟ್ಟಿ ಯಹೂದವನ್ನು ಪಾಪಕ್ಕೆ ಸಿಕ್ಕಿಸಿದ್ದಾರೆ. ಅದು ದೇವರ ದೃಷ್ಟಿಯಲ್ಲಿ ಪಾಪನೇ. ನೀವು ಇನ್ನೊಂದು ದೇವರನ್ನು ಪೂಜೆ ಮಾಡೋದಾಗಿರ್ಬೋದು, ಅಥವಾ ಆ ದೇವರುಗಳಿಗೆ ಬಲಿ ಕೊಡುವಂತಹದ್ದಾಗಿರ್ಬೋದು. ನರಬಲಿಯ ಬಗ್ಗೆ ಮಾತಾಡ್ತಿದ್ದಾರೆ. ಅಂದರೆ ಬಲಿ ಕೊಡುವಂತಹದ್ರಿಂದ ದೇವರು ಸಂತೋಷವಾಗಿರ್ತಾರ? ಖಂಡಿತವಾಗಲೂ ಇಲ್ಲ. ತಾನೇ ತನ್ನ ಕೈಯಾರೆ ಸೃಷ್ಟಿ ಮಾಡಿದಂತಹ ಈ ಒಂದು ಆಕಾರವನ್ನು ಬಲಿ ಕೊಡಬೇಕಾದ್ರೆ ಬೇಡ ಪ್ರಿಯರೇ.
ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಮಗು ಇರುತ್ತೆ ಅಂದ್ಕೊಳ್ಳಿ, ಏನೋ ಮಾಡಬೇಕಾದ್ರೆ ತನ್ನ ಕೈಯನ್ನು ಕುಯ್ಕೊಳ್ಳುತ್ತೆ ಚಿಕ್ಕದಾಗಿ, ಅಥವಾ ತನ್ನ ಕೈಯನ್ನು ಸುಟ್ಕೊಳ್ಳುತ್ತೆ ಆ ಮಗು. ತಂದೆ ಓಡಿ ಬರ್ತಾರೋ ಇಲ್ವೋ? ಈ ಆಕಾರ ಬಂದ ನಂತರ ಈ ಆಕಾರಕ್ಕೆ ಅಂದರೆ ಆ ಮಗುಗೆ ತಂದೆ ಆಗ್ತಾನೆ ಆ ಮನುಷ್ಯ. ಈ ಆಕಾರವನ್ನೇ ಸೃಷ್ಟಿ ಮಾಡಿದಂತಹ ವ್ಯಕ್ತಿ ಯಾರು? ದೇವರು. ಅವ್ರು ಬಲಿ ಕೊಡ್ಲಿಕ್ಕೆ ಒಪ್ತಾರ ತನ್ನ ಮಕ್ಕಳನ್ನು? ಇಲ್ಲ. ಕೊನೆ ವಚನ, ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 31ನೇ ವಚನ. ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 31ನೇ ವಚನ. ಯೆಹೋವನಿಗೆ ಅಸಹ್ಯವಾಗಿರುವ ಹಲವು ಹೇಸಿಗೆ ಕೆಲಸಗಳನ್ನು ಅವರು ತಮ್ಮ ದೇವತೆಗಳಿಗೋಸ್ಕರ ನಡೆಸುತ್ತಾರಲ್ಲ, ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ತಮ್ಮ ದೇವತೆಗಳಿಗೋಸ್ಕರ ಬೆಂಕಿಯಲ್ಲಿ ಸುಡಿಸುತ್ತಾರಲ್ಲ, ನೀವು ನಿಮ್ಮ ದೇವರಾದ ಯೆಹೋವನನ್ನು ಹಾಗೆ ಸೇವಿಸಲೇಬಾರದು. ಅವ್ರು ಮಾಡ್ತಾರಲ್ಲ, ಬಲಿ ಕೊಡ್ತಾರಲ್ಲ, ನರಬಲಿಯನ್ನು ಕೊಡ್ತಾರಲ್ಲ ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು, ಹಾಗೆ ನೀವು ಮಾಡಬಾರ್ದು. ಇಷ್ಟನ್ನು ಹೊರತುಪಡಿಸಿ ಇನ್ನು ದೇವರಿಗೆ ಬಲಿ ಅನ್ನುವಂತಹದ್ದು, ಯಜ್ಞ ಅನ್ನುವಂತಹದ್ದು ಇಷ್ಟ ಇಲ್ಲ. ಪ್ರಾಣಿಗಳ ಯಜ್ಞ ಆಗಿರ್ಬೋದು, ಮನುಷ್ಯರ ಯಜ್ಞ ಆಗಿರ್ಬೋದು, ಈಗ ಇಷ್ಟ ಇಲ್ಲ. ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಗಳನ್ನು ಬಲಿ ಕೊಡಲಿಕ್ಕೆ ದೇವರೇ ಕೇಳಿದ್ರು. ಯಾಕೆ ಅಂತ ಹೇಳಿ ನಿಮಗೆ ಹೇಳ್ತೀನಿ ಇನ್ನು ಸ್ವಲ್ಪ ಹೊತ್ತಲ್ಲಿ. ಅಂದರೆ ನರಬಲಿ ಅನ್ನುವಂತಹದ್ದು ಸತ್ಯವೇದದಲ್ಲಿ ದೇವರು ಎಲ್ಲೂ ಸಹ ಕೋರ್ಕೊಂಡಿಲ್ಲ. ಇನ್ನೊಂದೇ ಒಂದು ವಚನ, ಇನ್ನೇನನ್ನ ಕೋರ್ಕೋತಾರೆ? ಬಲಿಯನ್ನು ಬಿಟ್ಟು ದೇವರು ಇನ್ನೇನನ್ನ ಕೋರ್ಕೋತಾರೆ? ಕೀರ್ತನೆಗಳು 51ನೇ ಅಧ್ಯಾಯ 17ನೇ ವಚನ. ಕೀರ್ತನೆಗಳು 51ನೇ ಅಧ್ಯಾಯ 17ನೇ ವಚನ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ. ಯಜ್ಞ ಅಂತ ದೇವರಿಗೆ ನಾವೇನಾದರೂ ಸಮರ್ಪಿಸಬೇಕು ಈಗ ಹೊಸ ಒಡಂಬಡಿಕೆಯಲ್ಲಿ ಅಂದರೆ ಅದೇನು? ನಮ್ಮ ಮನಸ್ಸು. ಇದನ್ನೇ ದೇವರು ಕೇಳ್ತಿದ್ದಾರೆ. ಅದನ್ನು ಬಿಟ್ಟು ಕ್ರೂರವಾಗಿ ನರಬಲಿಯನ್ನು ಕೇಳ್ತಾರೆ. ಮನುಷ್ಯರನ್ನು ತನ್ನ ತಂದೆ ಕೈಯಾರೆ ಬಲಿಯನ್ನು ಕೇಳಿದ್ದಾರೆ ದೇವರು. ನೋಡಿ ಹಳೆ ಒಡಂಬಡಿಕೆಯಲ್ಲಿ ಅಬ್ರಹಾಮನಿಗೆ. ಇದೆಂಥ ದೇವರು ಅನ್ನುವಂತಹದ್ದಲ್ಲ ಪ್ರಿಯರೇ. ಹಾಗಾದರೆ ಸತ್ಯವೇದದಲ್ಲಿ ಎಲ್ಲೂ ಸಹ ದೇವರು ನರಬಲಿಯನ್ನು ಅಪೇಕ್ಷಿಸಿಲ್ವಾ? ಅಪೇಕ್ಷಿಸಿಲ್ಲ. ಹಾಗಾದರೆ ಹಳೆ ಒಡಂಬಡಿಕೆಯಲ್ಲಿ ನಿಮ್ಮ ಮನಸ್ಸಿಗೆ ಒಂದು ಸಂದೇಹ ಬರ್ಬೋದು. ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಗಳ ಬಲಿಯನ್ನು ಕೇಳಿದ್ರಲ್ಲ, ಅದನ್ನೇನಕ್ಕೋಸ್ಕರ ಕೇಳಿದ್ರು? ಮತ್ತೆ ನೀವು ಯಾರಾದರೂ ತಪ್ಪನ್ನು ಮಾಡಿದ್ರೆ ಏನು ಮಾಡಬೇಕಿತ್ತು? ಪಾರಿವಾಳವನ್ನೋ ಅಥವಾ ಒಂದು ಕುರಿಮರಿಯನ್ನೋ ಬಲಿ ಕೊಡಬೇಕಿತ್ತು. ಏನಕ್ಕೋಸ್ಕರ ಮಾಡಿದ್ರು ಆ ಒಂದು ಪದ್ಧತಿಯನ್ನು? ಮೊಟ್ಟ ಮೊದಲನೇದಾಗಿ ಜನರಿಗೆ 2 ರೀತಿಯಾದಂತಹ ಅಭ್ಯಾಸ ಇದೆ. ಒಂದು, ತಾನು ಏನಾದರೂ ಮಾಡಿದ್ರೆ ತನ್ನ ಕೈಯಿಂದ ಹಣ ಅನ್ನುವಂತಹದ್ದು ಹೊರಗೆ ಹೋಗುತ್ತೆ ಅಂತ ಗೊತ್ತಾದರೆ ಆ ವ್ಯಕ್ತಿಗೆ ಏನು ಮಾಡ್ತಾನೆ? ಆ ಕೆಲಸವನ್ನು ಮಾಡುವುದನ್ನು ನಿಲ್ಲಿಸ್ತಾನೆ. ಇದು ಮನುಷ್ಯನಿಗಿರುವಂತಹ ಗುಣ. ಅಂದರೆ ಇದರಿಂದ ಹಣ ಖರ್ಚಾಗ್ತಿದೆ ಅಂತ ಹೇಳಿ ಗೊತ್ತಾದಾಗ ಆ ವ್ಯಕ್ತಿ ಪಾಪವನ್ನು ಮಾಡುವಂತಹದ್ದನ್ನು ಸ್ವಲ್ಪ ಕಮ್ಮಿ ಮಾಡ್ಬೋದು. ಇದು ಒಂದನೇ ಕಾರಣ. ಇನ್ನು ಎರಡನೇ ಕಾರಣ, ಅಷ್ಟು ಜಂತುಗಳು, ಸಾವಿರಾರು ಜಂತುಗಳು ಬಲಿ ಆಗ್ತಿತ್ತು ಪ್ರಿಯರೇ. ಸಾವಿರಾರು ತಪ್ಪುಗಳು ನಡೀತಿತ್ತು. ಆ ಸಾವಿರಾರು ಜಂತುಗಳು ಬಲಿ ಆಗಬೇಕಾದ್ರೆ ಆ ಬಲಿಗಳನ್ನೆಲ್ಲ ನೋಡಿ ಈ ಜಂತುಗಳೆಲ್ಲ ನಾವು ಮಾಡಿದಂತಹ ಪಾಪಕ್ಕೋಸ್ಕರನೇ ಬಲಿ ಆಗ್ತಿದೆ ಅಂತಾದರೂ ಮನುಷ್ಯರು ತಪ್ಪುಗಳನ್ನು ಕಮ್ಮಿ ಮಾಡ್ತಾರೇನೋ ಅನ್ನುವಂತಹ ಉದ್ದೇಶ ಎರಡನೇದಾಗಿತ್ತು. ಅಂದರೆ ಹಳೆ ಒಡಂಬಡಿಕೆಯಲ್ಲಿ ಪ್ರಾಣಿಗಳನ್ನು ಏನಕ್ಕೋಸ್ಕರ ಬಲಿ ಕೇಳಿದ್ರು? ಇದೇ ಕಾರಣ. ಒಂದು, ಅಷ್ಟು ಜೀವಿಗಳು, ಅಷ್ಟು ಸಾವಿರಾರು ಜೀವಿಗಳು ನಾನು ಮಾಡಿದಂತಹ ತಪ್ಪುಗೋಸ್ಕರ ಬಲಿಯಾಗ್ತಿದೆ ಅನ್ನುವಂಥ ಪ್ರಾಯಶ್ಚಿತ್ತದಿಂದಾದರೂ ಮನುಷ್ಯರು ತಪ್ಪುಗಳನ್ನು ಕಮ್ಮಿ ಮಾಡ್ತಾರೆ ಅನ್ನುವಂಥ ಉದ್ದೇಶದಿಂದ ಬಲಿಯನ್ನು ಕೊಡುವಂತಹ ಪದ್ಧತಿಯನ್ನು ಹಳೆ ಒಡಂಬಡಿಕೆಯಲ್ಲಿ ಇಟ್ಟಿದ್ರು. ಹೋಗಲಿ, ಈ ಇಸ್ರಾಯೇಲ್ಯರು ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡಬೇಕಾದ್ರೆ ಇತರರು, ಅಂದರೆ ಇಸ್ರಾಯೇಲ್ಯರನ್ನು ಹೊರತುಪಡಿಸಿ ಇತರರು ಬಲಿಗಳನ್ನು ಸಮರ್ಪಿಸ್ತಿದ್ರು ದೇವತೆಗಳಿಗೆ, ದೇವರುಗಳಿಗೆ. ಆಗ ದೇವರೊಂದು ಆಜ್ಞೆ ಕೊಡ್ತಾರೆ. ಏನು? ಆ ಜನರು ಸ್ಥಾಪಿಸಿಕೊಂಡಿರುವಂತಹ ವಿಗ್ರಹಗಳು ಎಲ್ಲವನ್ನೂ ಸಹ ಧ್ವಂಸ ಮಾಡಿ. ಹಾಗಾದರೆ ದೇವರು ಬಲಿಗಳಿಗೆ ಎಷ್ಟು ವಿರುದ್ಧವಾಗಿ ನಿಂತಿದ್ದಾರೆ ಅಂತ ಹೇಳಿ ಇದರಿಂದ ನಮ್ಗೆ ಅರ್ಥ ಆಗುತ್ತೆ. ಹೋಗ್ಲಿ, ಅಬ್ರಹಾಮನನ್ನು ತನ್ನ ಮಗನನ್ನು ಬಲಿ ಕೊಡಬೇಕು ಅಂತ ಹೇಳಿ ಏನಕ್ಕೋಸ್ಕರ ಕೇಳಿದ್ರು? ಅದರಲ್ಲಿರುವಂತಹ ನಿಜವಾದ ಅರ್ಥ ಏನು? ಒಂದು ಉದಾಹರಣೆಯನ್ನು ತಗೊಂಡು ಯೋಚನೆ ಮಾಡೋಣ ಪ್ರಿಯರೇ. ಮಕ್ಕಳಿಗೆ ತನ್ನ ತಂದೆ ತಾಯಂದಿರು ಆಗಾಗ ತಿನ್ನುವಂತಹ ಪದಾರ್ಥಗಳನ್ನು ತಂದುಕೊಡ್ತಾ ಇರ್ತಾರೆ. ಯಾರು ತಂದುಕೊಟ್ಟಿದ್ದು? ತಂದೆ ತಾಯಿ.
ತಂದುಕೊಟ್ಟು ಮಕ್ಕಳು ತಿನ್ನಬೇಕಾದ್ರೆ ಅದನ್ನು ಕೇಳ್ತಾರ, ಇಲ್ಲಿ ನನಗೆ ಕೊಡು ಅಂತ ಕೇಳುವಂತಹದ್ದು ನೀವು ನೋಡಿದ್ದೀರಾ? ತಮಾಷೆಗಾಗಲಿ ಅಥವಾ ಇನ್ಯಾವುದೋ ಕಾರಣಕ್ಕಾಗಲಿ ಏನಕ್ಕೋಸ್ಕರ ಕೇಳ್ತಾರೆ ಕೇಳಿದ್ರೆ ಕೊಡ್ತಾರೋ ಇಲ್ವೋ ಅಂತ ಹೇಳಿ ತಮ್ಮ ಮನಸ್ಸನ್ನು ನೋಡೋದಕ್ಕೋಸ್ಕರ, ಖುಷಿಗೋಸ್ಕರ, ಹೌದಲ್ವಾ? ಹಾಗಾದರೆ ಕೊಡ್ತು ಅಂದ್ಕೊಳ್ಳಿ, ಆ ಮಗು ತಗೊಂಡು ತಿನ್ಬಿಡ್ತಾರ? ಇಲ್ಲ. ಹಾಗಾದರೆ ಕೇಳಿದ್ದೇನಕ್ಕೋಸ್ಕರ? ತಮ್ಮ ಮಕ್ಕಳನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಕೊಟ್ಟಿರುವಂತಹದ್ದೇ ಯಾರು? ತಂದೆ ತಾಯಿಯಂದಿರು. ಮತ್ತೆ ಅವರು ಮಕ್ಕಳ ಹತ್ರ ಕಿತ್ಕೊಂಡು ತಿನ್ನುವಂಥ ಅಭ್ಯಾಸ ಅವ್ರಿಗಿರುತ್ತಾ? ಇಲ್ಲ. ಹಾಗೆ ತಂದೆಯಾಗಿರುವಂತಹ ದೇವರೂ ಸಹ ಅಬ್ರಹಾಮನಿಗೆ 100 ವಯಸ್ಸಿನಲ್ಲಿ ಒಂದು ಮಗನನ್ನು ಕೊಟ್ಟರು. ಬಲಿ ತಗೊಂಡು ಸಾಯಿಸ್ಬಿಟ್ಟು ಕೊಂದುಬಿಡ್ತಾರ? ಇಲ್ಲ. ಕೇಳಿದ್ದೇನಕ್ಕೋಸ್ಕರ? ಪರೀಕ್ಷೆಗೋಸ್ಕರ ಮಾತ್ರ. ಕೊನೆಯಲ್ಲಿ ದೇವರು ಈ ಪ್ರಕೃತಿ ಎಲ್ಲವನ್ನೂ ಸಹ ಹೇಗೆ ಸೃಷ್ಟಿ ಮಾಡಿದ್ರು ಅಂತ ಹೇಳಿ ನಮಗೆ ಗೊತ್ತು. ಹೇಗೆ ಸೃಷ್ಟಿ ಮಾಡಿದ್ರು? ತನ್ನ ಮಾತಿನಿಂದ. ನಮ್ಮ ಮನುಷ್ಯ ಆಕಾರವನ್ನು ಮಾತ್ರ ತನ್ನ ಕೈಯಾರೆ, ತನ್ನ ಶ್ವಾಸದಿಂದ. ಏನಕ್ಕೋಸ್ಕರ ಇಷ್ಟೊಂದು ಪ್ರೀತಿಯಲ್ಲಿ ಸೃಷ್ಟಿ ಮಾಡಬೇಕಿತ್ತು ನಮ್ಮನ್ನು? ನಾನು ಇಷ್ಟಪಡುವಂತಹ ಮಕ್ಕಳು ನಾನು ಅಂದುಕೊಂಡಂತಹ ರೀತಿಯಲ್ಲಿ ಅವರು ಇರಬೇಕು ಅನ್ನುವಂತಹ ಉದ್ದೇಶದಿಂದ ತನ್ನ ಕೈಯಾರೆ ಮಾಡಿದಂಥ ಆಕಾರವನ್ನು ಯಾರಾದರೂ ಕೆಡಿಸ್ತಾರ ಪ್ರಿಯರೇ? ಒಬ್ಬ ಕುಂಬಾರ ಕಷ್ಟಪಟ್ಟು ಎಷ್ಟೋ ವರ್ಷ ಮಾಡಿರ್ತಾನೆ ಒಂದು ಮಡಿಕೆಯನ್ನು, ಅದನ್ನು ಕೆಡಿಸ್ತಾನೆ ಯಾವತ್ತಾದರೂ ಆ ಕುಂಬಾರ? ಇಲ್ಲ. ಒಬ್ಬ ಕುಂಬಾರನೇ ತಾನು ಮಾಡಿದಂತಹ ಮಡಿಕೆಯನ್ನು ಕೆಡಿಸೋದಿಲ್ಲ ಅಂತ ಹೇಳಿದ್ರೆ, ನಮ್ಮನ್ನು ಹೆತ್ತ ತಂದೆ ನಮ್ಮ ಆಕಾರವನ್ನು ನರಬಲಿಯಾಗಿ ಹೋಮವಾಗಿ ಬೆಂಕಿಯಲ್ಲಿ ಹಾಕಬೇಕು, ಅಷ್ಟು ಕ್ರೂರವಾಗಿ ನೀವು ಸಾಯಬೇಕು ಅಂತ ಯಾವತ್ತಾದರೂ ಕೋರ್ಕೋತಾರ? ಇಲ್ಲ. ಅಂದರೆ ತಂದೆಯಾಗಿರುವಂತಹ ದೇವರು ಪ್ರೀತಿ ಸ್ವರೂಪಿ. ತನ್ನ ಮಗನನ್ನು ಸಹ ನಿಮಗೆ ಕೊಟ್ಟರು ಪ್ರಿಯರೇ. ಅಂದರೆ ತನ್ನ ಮಗನನ್ನು ಬಲಿ ಕೊಟ್ಟರು. ಯಾರಿಗೋಸ್ಕರ? ನಮಗೋಸ್ಕರ. ತನ್ನ ಮಗನನ್ನು ನಮಗೋಸ್ಕರ ಕೊಟ್ಟಂಥವರು ನಮ್ಮ ಬಲಿಯನ್ನು ಕೇಳ್ತಾರ ಪ್ರಿಯರೇ? ಒಮ್ಮೆ ಯೋಚನೆ ಮಾಡಿ ನೋಡಿ. ತನ್ನ ಮಗನನ್ನು ಬಲಿ ಕೊಡಬೇಕಾದ್ರೆ ಅವರು ಹಿಂಜರಿಲಿಲ್ಲ, ನಮಗೋಸ್ಕರ ಕೊಟ್ಟರು. ಅಂದರೆ ತನ್ನ ಮಗನನ್ನೇ ನಮಗೋಸ್ಕರ ಸಮರ್ಪಿಸಿರುವಂತಹ ಆ ತಂದೆ ನಮ್ಮನ್ನು ಬಲಿಯನ್ನಾಗಿ ಏನಕ್ಕೋಸ್ಕರ ಕೇಳ್ತಾರೆ? ಒಂದು ವೇಳೆ ನಾವು ಬಲಿಯಾದರೆ ಆ ತಂದೆಗಾಗುವಂಥ ಉಪಯೋಗ ಏನು? ನಿಮಗೆ ಗೊತ್ತು, ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯದಲ್ಲಿ ಒಂದು ಮಾತಿರುತ್ತೆ, ಯಾರೂ ಸಹ ನಶಿಸಿ ಹೋಗದಂತೆ, ಒಬ್ಬನೂ ಸಹ ನಶಿಸಿ ಹೋಗದಂತೆ ಎಲ್ಲರೂ ಸಹ ಬರಬೇಕು ಅಂತಲೇ ಆ ತಂದೆ ಕಾಯ್ತಿದ್ದಾರೆ. ಇವತ್ತಿಗೂ ಸಹ ಕೊನೆಯವರೆಗೂ ಕಾಯ್ತಾರೆ, ನಮ್ಮ ಉಸಿರು ಹೋಗೋವರೆಗೂ, ಅವಾಗವರೆಗೂ ಕಾಯ್ತಾರೆ. ಏನಕ್ಕೋಸ್ಕರ? ಮಾರ್ಪಡುವುದಕ್ಕೋಸ್ಕರ, ಬಲಿಗೋಸ್ಕರ ಅಲ್ಲ. ಸೊ ಈ ಪಾಠದಿಂದ ನಾವು ತಿಳಿಯಬಹುದಾಗಿರುವಂತಹ ಸಂಗತಿ ಏನು? ಪಾಠದ ಹೆಸರೇನು? ಸತ್ಯವೇದದಲ್ಲಿ ನರಬಲಿ ಈತೆಯ. ನರಬಲಿ ಕೊಟ್ಟಂತಹ ಸಂದರ್ಭಗಳು ಸತ್ಯವೇದದಲ್ಲಿ ಎಲ್ಲೂ ಇಲ್ಲ. ಅಂದರೆ ನರಬಲಿ ಯಾವ ಭಕ್ತನೂ ಸಹ ಸಮರ್ಪಿಸಿಲ್ಲ, ದೇವರು ಸಹ ಕೋರ್ಕೊಳ್ಳಿಲ್ಲ. ಅಬ್ರಹಾಮನನ್ನು ಕೇಳಿದ್ರು ಅಂದರೆ ಅದು ಪರೀಕ್ಷೆಗಾಗಿ ಮಾತ್ರ. ಕಣ್ಮುಚ್ಕೊಳ್ಳಿ ಪ್ರಿಯರೇ, ಪ್ರಾರ್ಥನೆ ಮಾಡಿ ಮುಗಿಸ್ಕೊಳ್ಳೋಣ. ಪ್ರೀತಿಯುಳ್ಳ ಪರಲೋಕದಲ್ಲಿರುವ ನಮ್ಮ ತಂದೆ, ಹೌದು ಅಪ್ಪ, ನೀವು ಸತ್ಯವೇದದಲ್ಲಿ ಒಂದು ರೀತಿಯಾಗಿರುವಂತಹ ವಚನಗಳನ್ನು ನಮಗೋಸ್ಕರ ಬರೆಸಿದ್ದಾಗ ಈ ಮನುಷ್ಯರು ಸತ್ಯವೇದದಲ್ಲಿ ತಪ್ಪುಗಳನ್ನು ಹಿಡಿಯುವುದಕ್ಕೋಸ್ಕರ ಸತ್ಯವೇದವನ್ನು ಇನ್ನೊಂದು ರೀತಿಯಲ್ಲಿ ಓದಿ ಇವರು ಪಡ್ತಿರುವಂತಹ ಪ್ರಯಾಸವನ್ನು, ಅದೇ ಪ್ರಯಾಸವನ್ನು ನಿಮಗಾಗಿ ಉಪಯೋಗಿಸಿ, ಸತ್ಯವೇದವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ಉಪಯೋಗಿಸಿ, ನಿಮಗಾಗಿ ಎದ್ದು ನಿಲ್ಲುವ ವೀರರನ್ನಾಗಿ ಇವರನ್ನು ಮಾರ್ಪಡಿಸಿ ಅಂತ ಕೋರ್ಕೊಂತ ನಾನು ಈ ಪ್ರಾರ್ಥನೆಯನ್ನು ಮುಗಿಸ್ತಿದ್ದೀನಿ. ಯೇಸು ಕ್ರಿಸ್ತರ ನಾಮದಲ್ಲಿ ನನ್ನ ಪ್ರಾರ್ಥನೆ ಸಮರ್ಪಿಸಿ ಬೇಡಿಕೊಳ್ಳುತ್ತಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆ. ಆಮೆನ್. ಡಾಕ್ಟರ್ ಆಗಲಿ, ಮಂತ್ರಿಯಾಗಲಿ, ಧನವಂತನಾಗಲಿ, ಉಸಿರಾಡುವವರೆಗೂ ಹೆಸರಿರುವವನು, ಉಸಿರೋತ ಮಕ್ಷಣವೇ ಶವವು.
ಮನುಜ ಓ ಮನುಜ ಓ ಮನುಜ ನೀನ್ ಯಾರು